ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮಹಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತ ಸತ್ರಯಾಗವನ್ನು ಮಾಡಬೇಕು ಅಂತ ಶೌನಕಾದಿಗಳೆಲ್ಲರೂ ಕೂಡ ಸೇರಿ ಆ ಯಜ್ಞ ಮಾಡುವಾಗ ಸಾಯಾನ್ನದ ಕಾಲದಲ್ಲಿ ಕಥಾಶ್ರವಣವನ್ನು ಮಾಡಬೇಕು ಅಂತ ಅದು ಪುಣ್ಯಕರ್ಮ. ಯಾಕೆ ಅಂದರೆ ಸಮಯ ಸಿಕ್ಕರೆ ಸಾಯಂಕಾಲ ಒಂದು ಗೊತ್ತಿದ್ದರೆ ಹೇಳಬೇಕು, ಇಲ್ಲ ಅಂದರೆ ಕೇಳಬೇಕಂತೆ. ಭಗವಂತನ ಕಥೆಯನ್ನು ಕೇಳಬೇಕು, ಇಲ್ಲ ಹೇಳಬೇಕು. ಜೀವನದ ಮುಖ್ಯವಾದಂಥ ಧ್ಯೇಯ ಅಂದರೆ ಇದೆ, ಇದಕ್ಕಿಂತಲೂ ಇನ್ನೊಂದಿಲ್ಲ. ಆದ್ದರಿಂದ ಹಾಳು ಹರಟೆಯನ್ನು ಮಾಡದೇನೆ, ಜೀವನವನ್ನು ಹಾಳು ಮಾಡಿಕೊಳ್ಳದೇನೆ ಒಂದು ಕಥೆ ಹೇಳ್ತಿದ್ರೆ ಕೇಳಬೇಕು, ಇಲ್ಲ ಅಂತ ಆದರೆ ಗೊತ್ತಿದ್ದರೆ ಹೇಳಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದಾಗಿ ಶೌನಕಾದಿಗಳಿಗೆಲ್ಲ ಗೊತ್ತು. ಆದರೂ ಕೂಡ ಇಲ್ಲಿ ವಿಶೇಷವಾಗಿ ಸೂತ ಮಹರ್ಷಿಗಳು ಬಂದಾಗ ಅವರಿಂದ ಕೇಳಬೇಕು ಅಂತಂದಾಗ ಮೊದಲಿಗೆ ಸೂತ ಮಹರ್ಷಿಗಳು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಜನ್ಮಾದ್ಯಸ್ಯ ಯತೋನ್ವಯಾತ್ ಅನ್ನೋ ಶ್ಲೋಕದಿಂದ ಈ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅಂತ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ಅಂತ ಇಲ್ಲಿ ಧರ್ಮವನ್ನು ಹೇಳಿದ್ದಾರೆ. ವೇದ್ಯಂ ವಾಸ್ತವಂ, ವಾಸ್ತವವನ್ನು ತಿಳಿಯಬೇಕು. ವಾಸ್ತವ ಅಂತಂದರೆ ಭಗವಂತ. ನಿರಸ್ತಾಕಿಲ ದೋಷಂ ಯತ್ ಆನಂದಾದಿ ಮಹಾಗುಣಂ ಅಂತ ಆನಂದಾದಿ ಮಹಾಗುಣದಿಂದ ಕೂಡಿರುವಂಥ ಪರಮಾತ್ಮನನ್ನೇ ವಾಸ್ತವ ಅಂತ ಹೇಳುತ್ತಾರೆ. ಅವನನ್ನು ಭಾಗವತದಿಂದ ಮಹಾಮುನಿಗಳು ಮಾಡಿರುವಂಥ ಶ್ರೀಮದ್ ಭಾಗವತದಿಂದ ತಿಳಿದರೆ ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿಹಿ, ಕ್ಷಣ ಮಾತ್ರದಲ್ಲೇನೆ ಭಗವಂತ ಹೃದಯ ಕಮಲದಲ್ಲಿ ಬಂದು ಕೂತ್ಕೊಳ್ತಾನೆ. ಅಂಥ ದಿವ್ಯವಾದ ಗ್ರಂಥ ಇದು ಅಂತ ಹೇಳಿ ಇಷ್ಟು ಮಂಗಳಾಚರಣೆ ಮಾಡಿದಾಗ ಆಗ ಮತ್ತೆ ಹೇಳ್ತಾರೆ, ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಗ ಆಖ್ಯಾತಾನ್ಯನ್ ಅಪ್ಯರೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ. ನೀವು ಪುರಾಣ ಇತಿಹಾಸ ಎಲ್ಲವನ್ನೂ ಬಲ್ಲವರು, ಅನೇಕ ಆಖ್ಯಾನಕಗಳನ್ನು ಕೂಡ ಆಖ್ಯಾಯಿಕೆಗಳನ್ನು ಕೂಡ ಬಲ್ಲವರು ನೀವು. ಆದ್ದರಿಂದ ನೀವು ಚೆನ್ನಾಗಿ ತಿಳಿದಿದ್ದೀರಿ, ಅದರಿಂದ ನೀವೇ ನಮಗೆ ಉಪದೇಶ ಮಾಡ್ರಿ ಅಂತ ಅವರನ್ನು ಕೇಳಿದ್ರಂತೆ. ಕೇಳುವಾಗ ಒಂದು ಮಾತು ಹೇಳ್ತಾರೆ ಶೌನಕರು, ಆಪನ್ನ ಸಂಸ್ಕೃತಿಂ ಗೋರಾಂ ಯನ್ನಾಮ ವಿವಶೋ ಗೃಣನ್ ತತಸ್ಸದ್ಯೋ ವಿಮುಚ್ಚೇತ ಎಂಬಿಬೇತಿ ಸ್ವಯಂಭವಃ. ಯಾರಾದರೂ ಕೂಡ ಆಪನ್ನಃ ಸಂಸ್ಕೃತಿಂ ಗೋರಾಂ, ಸಮುದ್ರದಲ್ಲಿ ಅಂದರೆ ಸಂಸಾರವೆಂಬಂಥ ಸಮುದ್ರದಲ್ಲಿ ಮಗ್ನನಾಗಿ ಎಲ್ಲ ಮರೆತು ಹೋದಂಥ ವ್ಯಕ್ತಿ ಒಂದು ಸರ್ತಿ ಸಂಸಾರವನ್ನು ಮರೆತು ಯನ್ನಾಮ ವಿವಶೋ ಗೃಣನ್, ಯಾರ ನಾಮವನ್ನು ಭಗವಂತನ ನಾಮಸ್ಮರಣೆಯನ್ನು ವಿವಶ ಅಂದರೆ ಪರವಶನಾಗಿ ಒಂದು ಸರ್ತಿ ವಿಠ್ಠಲ ಅಂತ ಪರಮಾತ್ಮನ ನಾಮಸ್ಮರಣೆ ಮಾಡಿಬಿಟ್ರೆ ತತಸ್ಸದ್ಯೋ ವಿಮುಚ್ಚೇತ, ಆ ಕ್ಷಣ ಮಾತ್ರದಲ್ಲೇನೆ ಅವನು ಮೋಕ್ಷಕ್ಕೆ ಹೋಗಿಬಿಡ್ತಾನೆ ಅಂತ ಈ ರೀತಿ ಅಂತ ಭಗವಂತನ ಗುಣಗಾನವನ್ನು ನೀವು ಮಾಡ್ರಿ ಅಂತ ಹೇಳುತ್ತಿದ್ದಾರೆ. ಆ ಪ್ರಸಂಗದಲ್ಲಿ ಈ ಶ್ಲೋಕ ಬಹಳ ಕೇಳ್ತಾ ಇದ್ರೆ ಅನ್ನಿಸ್ತದೆ. ಸಂಸಾರದಲ್ಲಿ ಮುಳುಗಿದಂಥ ವ್ಯಕ್ತಿ ಒಂದು ಸರ್ತಿ ಯನ್ನಾಮ ವಿವಶೋ ಗೃಣನ್ ಅಂದರೆ ವಿಠ್ಠಲ ಎಂದು ಮೈಮರೆತು ಅಂತ ಹೇಳ್ತಾರಲ್ಲ, ಮೈಮರೆತು ಒಂದು ಸರ್ತಿ ವಿಠ್ಠಲ ಅಂತ ಕರೆದ್ರೆ ಕೂಡಲೇ ಹೋಗಿಬಿಡ್ತಾನೆ ಮೋಕ್ಷಕ್ಕೆ. ಅಂದರೆ ಅದೇನು ಕಷ್ಟ ಏನಿಲ್ಲ.
ಯಾಕೆ ಅಂದರೆ ಇಡೀ ಸಂಸಾರದಲ್ಲೇ ಬದುಕಿ ಒಂದು ಸರ್ತಿ ಸಂಸಾರದಲ್ಲಿ ವೈರಾಗ್ಯ ಬಂದಾಗ ಮೈ ಮರೆತು ಒಂದು ಸರ್ತಿ ವಿಠಲ ಅಂತ ಹೇಳಲಿಕ್ಕೆ ಏನು ಸಮಸ್ಯೆ ಇದೆ? ಮೋಕ್ಷಕ್ಕೆ ಹೋಗ್ತಾರೆ? ಹಾಗರ್ಥ ಅಲ್ಲ. ಅದಕ್ಕೆ ಮಧ್ವಾಚಾರ್ಯರು ಬರೀತಾರೆ, ಮೋಕ್ಷಕ್ಕೆ ಹೋಗುವುದು ಅಂತಂದರೆ ಮೈ ಮರೆತು ಹೇಳೋದು ವಿವಶ. ವಿವಶ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಮೈ ಮರೆತು ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ ಆ ಈ ಬೇರೆ ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗದೆ ಅಂತ ಅರ್ಥ. ಇಂದ್ರಿಯಗಳ ಚಾಪಲ್ಯಕ್ಕೆ ಒಳಗಾಗದೆ. ಶಾರೀರಿಕಾದ್ ವಾಚಿಕಾಭ್ಯಾಸ, ಶಾರೀರಾದ್ ವಾಚಿಕಾಭ್ಯಾಸ ಅಂತ. ಮೊದಲಿಗೇನು ಮಾಡಬೇಕಂತೆ ಮಧ್ವಾಚಾರ್ಯ ಹೇಳ್ತಾರೆ, ಶರೀರವನ್ನು ದಣಿಸ್ಬೇಕು. ಮೊದಲಿಗೆ ಚಳಿಗಾಲದಲ್ಲಿ ಏಳೋದು, ಧನುರ್ಮಾಸದಲ್ಲಿ ಬೆಳಿಗ್ಗೆನೆ ಪೂಜೆ ಮಾಡೋದು, ತಣ್ಣೀರು ಸ್ನಾನ ಮಾಡೋದು, ದೇವ್ರ ಸೇವೆ ಮಾಡೋದು, ದೇವರಿಗೆ ಉರುಳು ಸೇವೆ ಮಾಡೋದು, ನಮಸ್ಕಾರಗಳನ್ನು ಮಾಡೋದು, ದೇಹವನ್ನು ದಣಿಸ್ಬೇಕಂತೆ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ? ನಿಧಾನವಾಗಿ ಭಗವಂತ ನಾಲಿಗೆಯಲ್ಲಿ ಅವನ ನಾಮಸ್ಮರಣೆ ಕೊಡ್ತಾನಂತೆ. ವಾಚಿಕಾಭ್ಯಾಸ, ವಾಚಿಕ. ಆ ವಾಚಿಕ ಎನ್ನುವಂತಹದ್ದು ಆಗ್ತಾ ಇದ್ದಂತೆ ನಿರಂತರ ಬಾಯಲ್ಲಿ ಬರೀ ಸ್ಮರಣೆ ಬರ್ತಾ ಇರ್ತದೆ. ಆದರೆ ಅದು ಮನಸ್ಸಿಗೆ ಹೋಗಿರೋದಿಲ್ಲ. ಎಷ್ಟೋ ಸರ್ತಿ ಎಲ್ಲರೂ ಸೇರಿ ರಾಯರ ಅಷ್ಟೋತ್ತರಕ್ಕೆ ಪಾರಾಯಣ ಮಾಡ್ರಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ರಿ, ಅಥವಾ ಭಜನೆ ಮಾಡ್ರಿ ಅಂತ ಹೇಳಿದರೆ ಭಜನಾ ಸಂಘದವರೆಲ್ಲ ಕೂತ್ಕೊಂಡು ಇವರು ಹಾಡು ಹೇಳ್ತಿದ್ರೆ ತಾವು ಹಾಡು ಹೇಳ್ತಿರ್ತಾರೆ ಅಷ್ಟೇ. ಆದರೆ ಒಳಗೆ ಹೋಗ್ತಿರೋದಿಲ್ಲ, ಮನಸ್ಸಲ್ಲಿ ಇರೋದಿಲ್ಲ, ಬರೀ ಬಾಯಲ್ಲಿ ಮಾತ್ರ ಬರ್ತಿರ್ತದೆ. ಆದ್ದರಿಂದ ಇದು ಆ ವಾಚಿಕಾಭ್ಯಾಸಾತ್ ಮಾನಸ ಅಂದರೆ ಮನಸ್ಸಿನಿಂದಲೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಬೇಕು. ದೇವರೇ ನಾನು ನಿನ್ನನ್ನು ಮನಸ್ಸಿನಿಂದ ಧ್ಯಾನ ಮಾಡುತ್ತಿದ್ದೇನೆ ಎನ್ನುವ ಭಾವ ಬರಬೇಕು. ಆ ಭಾವ ಬಂದಾಗ ಮಾನಸಾತ್ ವಿವಶಾತ್ ಅಂದರೆ ಮಾನಸಾತ್ ವಿವಶಾತ್, ಆ ಮಾನಸಿಕವಾದ ಅಭ್ಯಾಸ ಬಂದಾಗ ಇಂದ್ರಿಯಗಳೇನಾಗ್ತವೆ ಅಂತಂದರೆ ಅಲ್ಲಿ ಇಲ್ಲಿ ಹೋಗೋದಿಲ್ಲಂತೆ. ಇಂದ್ರಿಯಗಳೆಲ್ಲವೂ ಕೂಡ ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೆ. ವಿವಶ ಅಂದರೆ ಹೀಗರ್ಥ ವಿವಶ ಅನ್ನೋದಕ್ಕೆ. ಆದ್ದರಿಂದಾಗಿ ಎನ್ನಾಮ ವಿವಶೋಗೃಣನ್ ಅಂತ ಹೇಳಿದರೆ ಇಂದ್ರಿಯಗಳನ್ನೆಲ್ಲ ಎಲ್ಲೂ ಹೋಗದಂತೆ ಹತೋಟಿಯಲ್ಲಿಟ್ಟುಕೊಂಡು, ಅಂದರೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಯಾರು ವಿಠಲ ಅಂತ ನಾಮಸ್ಮರಣೆ ಮಾಡ್ತಾರಲ್ಲ ಅವರಿಗೆ ಸದ್ಯೋ ವಿಮುಚ್ಚೇತ, ಅವರಿಗೆ ಕೂಡಲೇ ಮೋಕ್ಷಕ್ಕೆ ಕೊಡ್ತಾನೆ ಭಗವಂತ ಅಂತ ಅರ್ಥ. ಹೀಗೆ ಅರ್ಥ ಮಾಡಬೇಕು ಅದಕ್ಕೆ ಅಂತ ಹೇಳುತ್ತಾರೆ. ಈ ರೀತಿಯಲ್ಲಿ ಶೌನಕಾದಿಗಳು ಹೇಳಿ ಅಂಥ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸಿರಿ ಅಂತ ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮ ಕರ್ಮಣಿ ಸ್ವಾಂ ಕಾಷ್ಟಾಂ ಅದುನೋಪೇತೆ ಧರ್ಮಕ್ಕಂ ಶರಣಂ ಗತಃ. ಬ್ರೂಹಿ ನಮಗೆ ಹೇಳ್ರಿ, ಧರ್ಮರಕ್ಷಕನಾಗಿರುವಂಥ ಕೃಷ್ಣ ಅವನು ಧರ್ಮಕ್ಕೆ ಆಧಾರ ಸ್ತಂಭ. ಧರ್ಮಕ್ಕೆ ಕೃಷ್ಣ ಪರಂಧಾಮಕ್ಕೆ ಹೋಗಿಬಿಟ್ಟ ಕೊನೆಗೆ. ಅವನು ಪರಂಧಾಮಕ್ಕೆ ಹೋದಾಗ ಆಗ ಈ ಧರ್ಮ ಎನ್ನುವಂಥದ್ದು ಯಾರಲ್ಲಿ ಹೋಗಿ ನೆಲೆಯನ್ನು ಕಂಡುಕೊಳ್ಳುತ್ತು? ಆದ್ದರಿಂದ ಆ ಎಲ್ಲ ವಿಚಾರಗಳನ್ನು ಹೇಳ್ರಿ ನಮಗೆ. ಮೊದಲಿಗೆ ಧರ್ಮ ಹೇಳ್ತೇನೆ ಅಂತ ಹೇಳಿದ್ದೀರಿ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ಅಂತ. ಹಾಗಾಗಿ ಇದನ್ನೆಲ್ಲ ಹೇಳಿ ಅಂತ ಕೇಳಿದಾಗ ಇತಿ ಪ್ರಶ್ನ ಸಂಹೃಷ್ಟೋ ವಿಪ್ರಾಣಾಂ ರೌಮಹರ್ಷಣಿ. ಈ ರೌಮಹರ್ಷಣಿ ಏನಿದ್ದಾರೆ ಇವರೇನು ಮಾಡಿದ್ರಂತೆ, ಈ ಪ್ರಶ್ನೆಗಳನ್ನೆಲ್ಲ ಕೇಳಿಸಿಕೊಂಡು ನಾನು ಹೇಳ್ತೇನೆ ಕೇಳಿ ಅಂತ ಅವರೇ ಆರಂಭ ಮಾಡಿದ್ರಂತೆ. ಆರಂಭ ಮಾಡುವಾಗ ಮೊದಲಿಗಾಗಬೇಕಾದ್ರೆ ಈ ಶುಕಾಚಾರ್ಯರು ಹೇಳ್ತಾ ಇದ್ದಾಗ ಅವ್ರು ಹುಟ್ಟಿದ್ದು. ಹಾಗಾಗಿ ಶುಕಾಚಾರ್ಯರು ಹೇಳುವಾಗ ಭಾಗವತ ಕೇಳಿಕೊಂಡು ಹುಟ್ಟಿದ್ದಾದ್ರಿಂದ ಶುಕಾಚಾರ್ಯರಿಂದ ಕೇಳಿದ್ದೇನೆ ಅಂತ ಮೊದಲಿಗೊಂದು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡುತ್ತಿದ್ದ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ಅಂತ. ಇಲ್ಲಿ ಪ್ರೌರಜಂತಂ ಅನುಪೇತಂ ಅಂತ. ಅನುಪೇತಂ ಅಂತ ಹೇಳಿದರೆ ಉಪೇತ ಅಂದರೆ ಉಪನಯನ ಆದವರು, ಅನುಪೇತ ಅಂದರೆ ಉಪನಯನ ಆಗದೇ ಇರೋರು ಅಂತ. ಹಾಗೆ ಅಂತಲೇ ಬಹಳ ಜನ ಅರ್ಥ ಮಾಡಿದ್ದಾರೆ ಇದಕ್ಕೆ. ಅನುಪೇತಂ ಅಂದರೆ ಅನುಪನೀತರು ಅಂತ ಹೇಳ್ತೀವಲ್ಲ ನಾವು. ಹಾಗೆ ಅನುಪೇತ ಅಂದರೆ ಉಪನಯನ ಆಗದೇ ಇರುವಂಥ ಶುಕಾಚಾರ್ಯರು ಅಂತ. ಆದರೆ ಇಲ್ಲಿ ಅನುಪೇತ ಅನ್ನೋ ಶಬ್ದಕ್ಕೆ ಹಾಗರ್ಥ ಅಲ್ಲ. ಮತ್ತೇನು ಅಂತ ಹೇಳಿದರೆ ಅನುಪೇತ ಅಂತ ಹೇಳಿದರೆ ಇವರಿಗಾಗಬೇಕಾದ್ರೆ ಅನುಪೇತ ಅಂದರೆ ದೇಹದಲ್ಲಿ ಅಭಿಮಾನ ಇಲ್ಲದವರು ಅಂತ, ದೇಹಾದಿ ಅಭಿಮಾನ ರಹಿತರು ಅಂತ ಅರ್ಥ. ಹಾಗಾಗಿ ಅಂತಹ ಶುಕಾಚಾರ್ಯರನ್ನ ಯಂ ಪ್ರೌರಜಂತಂ ಅನುಪೇತಂ ಅಪೇತ ಕೃತ್ಯಂ ಅಂತ ಏನು ಶುಕಾಚಾರ್ಯ ಇದ್ದಾರಲ್ಲ ಅವರು
ಎಲ್ಲವನ್ನೂ ಕೂಡ ಬಿಟ್ಟು ದ್ವೈಪಾಯನ ಅಂತ ಹೇಳಿದರೆ ಈ ಇವರು ವೇದವ್ಯಾಸದೇವರು ಅವರ ಮಕ್ಕಳಿವರು. ಹಾಗಾಗಿ ಅವರೇನು ಮಾಡಿದ್ರಂತೆ, ಎಲ್ಲವನ್ನೂ ಕೂಡ ಜಾಡಿಸಿಕೊಂಡು ಸಂಸಾರವನ್ನೆಲ್ಲ ಬಿಟ್ಟು, ಯಾಕೆಂದರೆ ಅವರು ಅನುಪನೀತರು ಅಂತಾಗಿಬಿಟ್ರು. ಇಲ್ಲಿ ಅನುಪೇತ ಅನ್ನೋದಕ್ಕೆ ಉಪನಯನ ಆಗದೇ ಇರೋರು ಅಂತ ಅರ್ಥ ಮಾಡಿದರೆ ಮುಂದೆ ಅವರು ಸನ್ಯಾಸ ತಗೊಳ್ತಾರೆ. ಹಾಗಾಗಿ ಸನ್ಯಾಸ ತಗೊಳ್ಬೇಕಾದರೂ ಕೂಡ ಉಪನಯನ ಆಗಿರಬೇಕು ಅಂತ ನಿಯಮ. ಉಪನಯನ ಆಗದೆ ಅವರಿಗೆ ಸನ್ಯಾಸವನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಇಲ್ಲಿ ಆಗಬೇಕಾದ್ರೆ ಇವರಿಗೆ ಉಪನಯನ ಆಗಿತ್ತು. ಉಪನಯನ ಅಷ್ಟೇ ಅಲ್ಲ, ಹರಿವಂಶ ಹೇಳುತ್ತದೆ ಇವರಿಗೆ ಏನಾಗಿತ್ತಂತೆ, ಈ ಪೃಷ್ಣಿ ಅಂತ ಒಬ್ಬ ಹೆಂಡತಿನೂ ಇದ್ದಾಳೆ. ಹರಿವಂಶ ಬಹಳ ವಿಸ್ತಾರವಾಗಿ ಹೇಳುತ್ತದೆ. ಆ ಹೆಂಡತಿಯಲ್ಲಿ 5 ಜನ ಮಕ್ಕಳು ಹುಡುಕ್ತಾರೆ. ಆ ಹೆಂಡತಿ ಯಾರು ಅಂದರೆ ಪಿತೃದೇವತೆಗಳ ಮಾನಸ ಪುತ್ರಿ. ಮೊನ್ನೆ ಹೇಳಿದೆ ಅಚ್ಚೋದ ಅಂತ. ಅಚ್ಚೋದೆಯ ತಂಗಿ ಅವಳು. ಹಾಗಾಗಿ ಆ ತಂಗಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ ಅವರು. ಅಂತ ಒಂದು ಮಹಾತ್ಮರು ಅವರು ವೇದವ್ಯಾಸದೇವರ ಮಕ್ಕಳು. ಆ ವೇದವ್ಯಾಸದೇವರ ಮಕ್ಕಳಾದ್ರಿಂದಾಗಿ ಒಂದು ಸರ್ತಿ ಅವರಿಗೇನಾಯ್ತಂತೆ, ವೇದವ್ಯಾಸದೇವರಿಗೆ ನನ್ನ ಮಗ ಎಲ್ಲಿದ್ದಾನೆ ಅಂತ ಅವ್ರು ಎಲ್ಲೆಲ್ಲೋ ಹೋಗ್ತಿದ್ರು ಪಾಪ. ಅಂಥವರನ್ನು ಒಂದು ಸರ್ತಿ ಮಗ ಅಂತ ಕರಿಬೇಕು ಅಂತ ಪುತ್ರೇತಿ ತನ್ಮಯತಯ ಅಂತ ತನ್ಮಯರಾಗಿ ಒಂದು ಸರ್ತಿ ಪುತ್ರ ಅಂತ ಕರೆದ್ರಂತೆ. ಪುತ್ರ ಅಂತ ಕರೆದ ಕೂಡಲೇ ಅಲ್ಲಿ ಇವರು ಸಿಗಲಿಲ್ಲ, ಶುಕಾಚಾರ್ಯ ಕಾಣಲಿಲ್ಲ. ಆದರೆ ಪುತ್ರ ಅಂತ ಇವರು ಕರೆದ್ರೆ ಸುತ್ತಮುತ್ತಲೂ ಇದ್ದಂಥ ಗಿಡ ಮರಗಳೆಲ್ಲವೂ ಕೂಡ ಓ ಓ ಓ ಅನ್ಲಿಕ್ಕೆ ಶುರು ಮಾಡಿದ್ರಂತೆ. ಏನಪ್ಪ ಅಂತ ಕೇಳಲಿಕ್ಕೆ. ಪುತ್ರೇತಿ ತನ್ಮಯತಯ ತರವೋಪಿ ನೇದು ಅಂತ. ತರವಹ ಅಂತ ಹೇಳಿದರೆ ಕಲ್ಪತರು ಅಂತ ಹೇಳ್ತೀವಲ್ಲ, ಆ ತರುಗಳು ಅಂತ ಹೇಳಿದರೆ ಮರಗಳು, ಗಿಡ ಮರಗಳೆಲ್ಲವೂ ಕೂಡ ಒಂದು ಸರ್ತಿ ಏನು ಅಂತ ಕೇಳಲಿಕ್ಕೆ ಶುರು ಮಾಡಿದ್ರಂತೆ. ಅಂದರೆ ಅದರ ಅರ್ಥ ಏನು ಅಂದರೆ ಇವರು ಅಷ್ಟು ಭಾವನಾತ್ಮಕವಾಗಿ ಕರೆದಿದ್ದರು ಅಂತ. ವೇದವ್ಯಾಸದೇವರು ಕರೆಯುವಾಗ ಅಷ್ಟು ಭಾವನಾತ್ಮಕವಾಗಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ತುಂಬ ಭಾವುಕರಾಗಿ ಏನಾದರೂ ಮಾತನಾಡಿದರೆ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಅವನಿಗೆ ಮಾತೇ ಆಡಬಾರ್ದು ಅಂತ ಅಂದ್ಕೊಂಡವನು ಕೂಡ ಇವನ ಭಾವುಕತೆಗೆ ಕರಗಿ ಒಮ್ಮೆ ಮಾತಾಡ್ತಾನಂತೆ ಪಕ್ಕದಲ್ಲಿರುವವನು ಕೂಡ. ಅಂಥ ರೀತಿಯಲ್ಲಿ ಹಾಗೆ ಭಗವಂತನು ಕೂಡ ಕರಗಬೇಕು ಅಂತ ಆದರೆ ಗಿಡ ಮರಗಳೇ ಕರಗುತ್ತೆ ಅಂತಂದರೆ ಭಗವಂತ ಕರಗದೇ ಇರ್ತಾನೆ. ಹಾಗಾಗಿ ಭಗವಂತನನ್ನು ಕರಗಿಸಬೇಕು ಅಂತ ಆದರೆ ನಮ್ಮ ಕಡೆಗೆ ಅವನು ನಾವು ಮಾತಾಡಬೇಕು ಅಂತ ಆದರೆ ಈ ಭಾವ ಎನ್ನುವುದು ಬೇಕು, ಭಾವನಾತ್ಮಕವಾಗಿ ಮಾತನಾಡಬೇಕು ಅಂತ ಅದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಹೀಗೆ ಆ ಎಲ್ಲ. ಮತ್ತು ಇನ್ನೊಂದು ಅರ್ಥದಲ್ಲಿ ಏನು ಅಂದರೆ, ಆ ಎಲ್ಲ ಗಿಡ ಮರಗಳಲ್ಲೂ ಕೂಡ ಗಿಡಗಳೆಲ್ಲವೂ ಕೂಡ ಏನು ಅಂದರೆ ತಮೋ ಗುಣದಿಂದ ಕೂಡಿರುವಂತಹದ್ದು. ತಮಸ್ಸಿಗೆ ಅಭಿಮಾನಿಗಳು ಯಾರು ಅಂತ ಹೇಳಿದರೆ, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಮಹರುದ್ರ ದೇವರು. ಹಾಗಾಗಿ ಆ ಮಹರುದ್ರ ದೇವರೇನಿದ್ದಾರಲ್ವ ಅವರು ಎಲ್ಲ ಗಿಡ ಮರಗಳಲ್ಲೂ ಕೂಡ ಇದ್ದಾರೆ. ಆದ್ದರಿಂದ ಅವರೇ ಶುಕಾಚಾರ್ಯರು. ಹಾಗಾಗಿ ಎಲ್ಲ ಗಿಡ ಮರಗಳಲ್ಲೂ ಕೂಡ ಇರೋದರಿಂದಾಗಿ ಅವರೇ ಒಂದು ಸರ್ತಿ ಇವರು ಕರೆದಂಥ ಭಾವಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಏನಪ್ಪ ಅಂತ ಕೇಳಿದರು ಅನ್ನುವ ಅಭಿಪ್ರಾಯವೂ ಕೂಡ ಇಲ್ಲಿದೆ. ಅಂತಹ ಏನು ಸರ್ವಭೂತ ಹೃದಯಂ, ಎಲ್ಲ ಭೂತಗಳ ಹೃದಯದಲ್ಲಿ ಇರುವಂತಹ ಏನು ಶುಕಾಚಾರ್ಯರಿದ್ದಾರೆ ಅಂಥ ಮುನಿಗಳಿಗೆ ಆನತೋಸ್ಮಿ, ದೊಡ್ಡ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಮೊದಲಿಗೆ ಒಂದು ನಮಸ್ಕಾರವನ್ನು ಮಾಡಿ ಸೂತ ಮಹರ್ಷಿಗಳು ಆಮೇಲೆ ಗ್ರಂಥವನ್ನು ಆರಂಭ ಮಾಡುವಾಗ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ ತಥೋ ಜಯ ಮುದೀರಯೇ. ನಾರಾಯಣಂ ನಮಸ್ಕೃತ್ಯ, ಇದು ಸಾಮಾನ್ಯ ಎಲ್ಲ ಪುರಾಣದಲ್ಲೂ ಕೂಡ ಆರಂಭದಲ್ಲಿ ಬರುವಂಥ ಒಂದು ಶ್ಲೋಕ ಇದು. ಯಾಕೆ ಅಂದರೆ ಒಂದು ಗ್ರಂಥವನ್ನು ಪುರಾಣವನ್ನು ಹೇಳಬೇಕಾದ್ರೆ ಇವರೆಲ್ಲರಿಗೂ ಕೂಡ ಒಂದು ನಮಸ್ಕಾರ ಮಾಡಬೇಕು. ನಾರಾಯಣಂ ನಮಸ್ಕೃತ್ಯ ಯಾಕೆ ಅಂದರೆ ಎಲ್ಲ ಪುರಾಣಗಳಿಂದಲೂ ಕೂಡ ಪ್ರತಿಪಾದ್ಯನಾದವನು ಭಗವಂತ, ಸಾಕ್ಷಾತ್ ಸರ್ವೋತ್ತಮನಾಗಿರುವಂಥ ಪರಮಾತ್ಮ. ಆದ್ದರಿಂದ ನಾರಾಯಣನಿಗೆ ನಮಸ್ಕಾರ. ಅದರ ಜೊತೆಗೆ ನರಂಚೈವ ನರೋತ್ತಮಂ ಅಂತ. ನರಂ ಅಂತ ಹೇಳಿದರೆ ನರ ಅಂದರೆ ಶೇಷದೇವರು ಅಂತ ಅರ್ಥ. ಶೇಷದೇವರಿಗೆ ಒಂದು ನಮಸ್ಕಾರ. ಯಾಕೆ ಅಂತ ಹೇಳಿದರೆ, ಶೇಷದೇವರಿಗೆ ಯಾಕೆ ನಮಸ್ಕಾರ ಅಂತ ಹೇಳಿದರೆ, ಅವರು ಈ ವ್ಯಾಖ್ಯಾನ ಇದೆಯಲ್ವ, ವ್ಯಾಖ್ಯಾನಗಳಿಗೆಲ್ಲ ಅಭಿಮಾನಿ ದೇವತೆಗಳು ಶೇಷದೇವರು. ನಮಗೆ ಅದು ಚೆನ್ನಾಗಿ ಅರ್ಥ ಆಗಬೇಕು ಅಂತ ಆದರೆ ಆ ವಿಷಯದಲ್ಲಿ ಅಂದರೆ ಒಂದು ಶ್ಲೋಕ ಇದೆ, ಅದು ಏನು ಅಂತ ಅರ್ಥ ಆಗದೇ ಇದ್ದಾಗ ಅದಕ್ಕೆ ವ್ಯಾಖ್ಯಾನ ಬರೆದಿರ್ತಾರೆ. ಆ ವ್ಯಾಖ್ಯಾನವನ್ನು ಅರ್ಥ ಮಾಡಿಸುವಂಥ ಮಹಾತ್ಮರು ಯಾರು ಅಂತ ಹೇಳಿದರೆ ಅದು ಶೇಷದೇವರು. ಆದ್ದರಿಂದ ಶೇಷದೇವರಿಗೂ ಒಂದು ನಮಸ್ಕಾರವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನರಂಚೈವ ಅಂತ ಹೇಳಿದರು. ಇನ್ನಷ್ಟೇ ಅಲ್ಲ, ಅದರ ಜೊತೆಗೆ ನರೋತ್ತಮಂ,
ನರೋತ್ತಮಂ ಅಂತ ಹೇಳಿದರೆ ವಾಯುದೇವರು ಅಂತ, ಜೀವೋತ್ತಮರು ಅಂತ ಅರ್ಥ. ಹಾಗಾಗಿ ವಾಯುದೇವರಿಗೆ ನಮಸ್ಕಾರ. ವಾಯುದೇವರಿಗೆ ಯಾಕೆ ನಮಸ್ಕಾರವನ್ನು ಮಾಡುವುದು ಅಂತ ಹೇಳಿದರೆ, ಎಲ್ಲ ಗ್ರಂಥಗಳನ್ನು ಕೂಡ ಹೇಳಿದವರೇನೇ ವಾಯುದೇವರು. ಪ್ರತಿಯೊಂದು ಗ್ರಂಥಗಳನ್ನು ಕೂಡ ಎಲ್ಲದಕ್ಕೂ ಅಭಿಮಾನಿಗಳವರು. ಹಾಗಾಗಿ ಶಾಸ್ತ್ರಗಳಿಗೆಲ್ಲ ಅವರೇನೇ ಅಭಿಮಾನಿಗಳಾದ್ದರಿಂದ ಅವರಿಗೊಂದು ನಮಸ್ಕಾರ. ಅವರು ಒಳಗೆ ಕೂತ್ಕೊಳ್ಳಿಲ್ಲ ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಒಂದು ಗ್ರಂಥ ನಮಗೆ ಅರ್ಥ ಆಗಬೇಕಾದ್ರೆ ಮಧ್ವಾಚಾರ್ಯರು ಒಳಗೆ ಇರಬೇಕು. ಅವರು ಒಳಗೆ ಕೂತ್ಕೊಂಡು ನಮಗೆ ಅರ್ಥ ಮಾಡಿಸಿದರೆ ಅರ್ಥ ಆಗುತ್ತೆ. ನಾವೇನೋ ಒಂದು ಹರಿಕಥಾಮೃತ ಸಾರ ಎಕ್ಸಾಮ್ ಕಟ್ಟಿದ್ದೀವಿ, ಅದರಲ್ಲಿ ಪಾಸ್ ಆಗಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು, ಅದಕ್ಕೆ ಓದಬೇಕು ಅಂತ ಓದ್ತೇವೆ. ಓದಿದಾಗ ಎಷ್ಟೋ ವಿಷಯಗಳು, ಎಷ್ಟೋ ಪದ್ಯಗಳಲ್ಲಿ ಬಂದಂಥ ಕೆಲವು ಪದಗಳು ನಮಗೆ ಅರ್ಥ ಆಗಿರೋದಿಲ್ಲ. ಆ ಪದಗಳು ಅರ್ಥ ಆಗದೇ ಇದ್ದಾಗ ಏನು ಮಾಡಬೇಕು? ಜಗನ್ನಾಥದಾಸರನ್ನ ಕೇಳಬೇಕು. ಇಲ್ಲ, ಜಗನ್ನಾಥದಾಸರೇ ನಿಮಗೆ ಇದನ್ನು ಹೊಡಿಸಿದ್ಯಾರು ಅಂದರೆ ಮಧ್ವಾಚಾರ್ಯರು. ಆದ್ದರಿಂದ ಆ ಮಧ್ವಾಚಾರ್ಯರನ್ನೇ ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಹೃದಯ ಕಮಲದಲ್ಲಿ ಬಂದು ವಾಯುದೇವರು ಬಂದು ಕೂತ್ಕೊಂಡು ಅವರೇ ನನಗೆ ಅರ್ಥ ಮಾಡಿಸಬೇಕು ಅಂತ ಭಕ್ತಿಯಿಂದ ಓದಿದರೆ ಎಂಥ ಪದಗಳಿದ್ರೂ ಅರ್ಥ ಆಗುತ್ತಂತ. ಅದು ಆದ್ದರಿಂದ ಅದನ್ನೆಲ್ಲ ಅರ್ಥೈಸುವಂಥ ಮಹಾತ್ಮರು ವಾಯುದೇವರಾದ್ದರಿಂದ ಅವರಿಗೊಂದು ನಮಸ್ಕಾರ ಅಂತ. ಅವರು ಒಳಗಡೆ ಇರುವಂಥವರು, ಒಳಗಡೆನೆ ಒಂದೊಂದು ರೂಪದಿಂದ ಇರ್ತಾರೆ. ಸ್ಥೂಲ ದೇಹದಲ್ಲಿ ಒಂದು ಕಡೆಯಲ್ಲಿ ಇದ್ದಾರೆ, ಪ್ರಾಣದೇವರಾಗಿದ್ದಾರಂತೆ. ಅದರ ಒಳಗೊಂದು ಅನಿರುದ್ಧ ಅಂತ ಒಂದು ದೇಹ ಇದೆ, ಅಲ್ಲಿ ಪೌಮಾನ ಅನ್ನೋ ಹೆಸರಿನಿಂದ ಇರ್ತಾರೆ. ಒಳಗೊಂದು ಲಿಂಗದೇಹ ಅಂತಿದೆ, ಅಲ್ಲಿ ಸೂತ್ರ ಅನ್ನುವಂಥ ಹೆಸರಿನಿಂದ ಇರ್ತಾರೆ, ಸೂತ್ರನಾಮಕರಾಗಿರ್ತಾರೆ. ಹೀಗೆಲ್ಲ ಕಡೆಯಲ್ಲೂ ಕೂಡ ಇದ್ದು ನಮ್ಮನ್ನು ಉದ್ಧಾರ ಮಾಡುವಂಥ ಮಹಾತ್ಮರು ವಾಯುದೇವರಾದ್ದರಿಂದ ಅವರಿಗೊಂದು ನಮಸ್ಕಾರ ಅಂತ ಹೇಳಬೇಕು. ಇನ್ನು ದೇವೀಂ ಸರಸ್ವತೀಂ ವ್ಯಾಸಂ ಅಂತ. ದೇವೀಂ ಅಂತ ಹೇಳಿದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿಗೆ ಒಂದು ನಮಸ್ಕಾರ ಅಂತ. ಯಾಕೆ ಅಂತ ಹೇಳಿದರೆ, ಲಕ್ಷ್ಮೀದೇವಿ ಸಕಲ ವಾಗಭಿಮಾನಿ ದೇವತೆ, ಅವಳು ವಾಗಭಿಮಾನಿ ದೇವತೆ. ಹಾಗಾಗಿ ವಾಕ್ಕಿಗೆ ಅಭಿಮಾನಿ ಆದ್ದರಿಂದಾಗಿ ಅವಳು ಇಲ್ಲದೇನೆ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬರಿಗೆ ಒಂದು ಶಬ್ದ ಅರ್ಥ ಆಗಬೇಕಾದ್ರೆ ಅವಳು ಆ ಶಬ್ದದಲ್ಲಿ ನಿಂತು ನಮಗೆ ಅರ್ಥ ಮಾಡಿಸ್ಬೇಕಷ್ಟೆ. ಆದ್ದರಿಂದಾಗಿ ಅವಳಿಗೊಂದು ನಮಸ್ಕಾರ. ಸರಸ್ವತೀಂ, ಇನ್ನು ಅಮುಖ್ಯವಾಗಿ ಆ ವಾಕ್ಕಿಗೆ ಅಭಿಮಾನಿ ಯಾರು ಅಂದರೆ ಸರಸ್ವತೀ ದೇವಿಯರು. ಅವರ ಅನುಗ್ರಹ ಇಲ್ಲದೆಯೂ ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ವ್ಯಾಸಂ ಅಂದರೆ ವೇದವ್ಯಾಸ ದೇವರು. ಈಗಾಗಲೇ ನಾರಾಯಣ ಅನ್ನೋ ಶಬ್ದದಿಂದ ಒಂದು ನಮಸ್ಕಾರ ಮಾಡಿದ್ದಾರೆ ಅವನಿಗೆ, ನಾರಾಯಣಂ ನಮಸ್ಕೃತ್ಯ ಅಂತ. ಮತ್ತೆ ವ್ಯಾಸಂ ಅಂತ ಹೇಳ್ತಾರೆ. ಯಾಕೆ ವ್ಯಾಸಂ ಅಂತ ಪ್ರತ್ಯೇಕವಾಗಿ ಹೇಳಿದ್ದು ಅಂದರೆ, ಒಂದು ನಾರಾಯಣ ಅಂತ ಗ್ರಂಥ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರ ಆದರೆ, ಇನ್ನೊಂದು ಗುರುತ್ವೇನ ಎಲ್ಲ ಗ್ರಂಥಗಳನ್ನು ಉಪದೇಶ ಮಾಡಿರುವಂಥವರು ವೇದವ್ಯಾಸ ದೇವರಾದ್ದರಿಂದಾಗಿ ಗುರುತ್ವೇನವೂ ಒಂದು ನಮಸ್ಕಾರವನ್ನು ಮಾಡಬೇಕು ಅಂತ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ ತಥೋ ಜಯ ಮುದೀರಯೇ ಅಂದರೆ ತಥೋ ಜಯ ಅಂದರೆ ಆಮೇಲೆ ಜಯ ಎನ್ನುವ ಗ್ರಂಥವನ್ನು ಅಥವಾ ಗ್ರಂಥವನ್ನೇ ನಾನು ಇಲ್ಲಿ ನಿರೂಪಣೆ ಮಾಡುತ್ತೇನೆ ಅಂತ ಈ ರೀತಿಯಲ್ಲಿ ಆ ಗ್ರಂಥವನ್ನು ಹೇಳಲಿಕ್ಕೆ ಆರಂಭ ಮಾಡುತ್ತಾರೆ. ಹೀಗೆ ಆರಂಭವನ್ನು ಮಾಡುತ್ತಾ ಅದ್ಭುತವಾದಂಥ ವಿಚಾರಗಳನ್ನು ಹೇಳುತ್ತಾರೆ. ಮೊದಲಿಗಾಗಬೇಕಾದರೆ ಈ ಪರಮಾತ್ಮನ ಅನೇಕ ಅವತಾರಗಳನ್ನು ನಿರೂಪಣೆ ಮಾಡಿದ್ದಾರೆ. ಅನೇಕ ಅವತಾರಗಳನ್ನು ಅಂತ ಹೇಳಿದರೆ, ಒಂದು ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೌ ಲೋಕಸಿ ಸೃಕ್ಷಯ. ಭಗವಂತ ಸಮಗ್ರವಾದಂಥ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ. ಮೊದಲಿಗೆ ಹೇಳುವಾಗ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಅಂತ ಹೇಳಿದರು. ತೇಜ ಅಂತ ಹೇಳಿದರೆ ದೀಪದಿಂದ ದೀಪ ಹುಟ್ಟುವಂತೆ ಭಗವಂತ ತನ್ನಿಂದ ತನ್ನನ್ನು ಸೃಷ್ಟಿ ಮಾಡಿಕೊಳ್ತಾನೆ ಅಂತಂದರು. ಹಾಗೆ ತನ್ನಿಂದ ತನ್ನನ್ನು ಸೃಷ್ಟಿ ಮಾಡಿಕೊಳ್ತಾನೆ ಅನ್ನುವಾಗ ಮೊಟ್ಟ ಮೊದಲಿಗಾಗುವಾಗ ಭಗವಂತ ಯಾವ ರೂಪವನ್ನು ತೆಗೆದುಕೊಂಡ ಅಂತ ಕೇಳಿದರೆ, ಜಗೃಹೇ ಪೌರುಷಂ ರೂಪಂ ಅಂತ ಹೇಳ್ತಾರೆ. ಪೌರುಷಂ ರೂಪಂ, ಪುರುಷ ಎನ್ನುವಂಥ ರೂಪವನ್ನು ಪಡೆದುಕೊಂಡಂತೆ ಭಗವಂತ. ಆ ಪುರುಷ ಎನ್ನುವಂಥ ರೂಪವನ್ನು ಅಂದರೆ ಭಗವಂತ ಶೇಷಶಾಹಿಯಾಗಿ ಮಲಗಿರ್ತಾನೆ. ಮೊದಲು ಅವನು ಮಲಗಿದಾಗ ಶೇಷಶಾಹಿಯಾಗಿದಂಥ ಮಲಗಿದಂಥ ಪರಮಾತ್ಮ ಏನಿದ್ದಾನಲ್ಲ, ತನ್ನ ನಾಭಿಯಿಂದ 14 ಲೋಕಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋದಕ್ಕೋಸ್ಕರ ಆ 14 ದಳ ಇರುವಂಥ ಕಮಲವನ್ನು ಸೃಷ್ಟಿ ಮಾಡುತ್ತಾನೆ. ಅದನ್ನು ಸೃಷ್ಟಿ ಮಾಡುವಾಗ ಮೊಟ್ಟ ಮೊದಲಿಗಾಗಬೇಕಾದ್ರೆ ಭಗವಂತ ಮಾಡಿದ ಕೆಲಸ ಏನು ಅಂದರೆ, ಶೂನ್ಯ ನಾಮಕನಾದಂಥ ಪರಮಾತ್ಮ ಲಯಕಾಲದಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಂಡ. ಅದಕ್ಕೆ ಪುರುಷ ಅಂತ ಹೆಸರು ಅಂತ. ಇಂಥ ಪುರುಷ ಅನ್ನುವಂಥ ರೂಪ ಏನಿದೆ ಅಲ್ವಾ, ಆ ಪುರುಷ ರೂಪದಿಂದ ಏನೆಲ್ಲ ಮಾಡುತ್ತಾನೆ ಪರಮಾತ್ಮ ಅಂತ ಹೇಳಿದರೆ, ಮೊದಲು ಒಂದು ಪುರುಷ ರೂಪವನ್ನು ಪಡ್ಕೊಂಡ. ಆ ಪುರುಷ ರೂಪದಿಂದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದಂತೆ. ಆಮೇಲೆ ಮತ್ತೊಂದು ಪುರುಷ ರೂಪವನ್ನು ಪಡ್ಕೊಂಡ. ಆ ಪುರುಷ ರೂಪದಿಂದಾಗಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಒಳಗೆ ಇದ್ದಾನಂತೆ. ಇನ್ನೊಂದು ಪುರುಷ ರೂಪವನ್ನು ಪಡ್ಕೊಳ್ತಾನೆ, 3ನೇ ಪುರುಷ ರೂಪ. ಆ ಪುರುಷ ರೂಪದಿಂದ ಆಗಬೇಕಾದ್ರೆ ಎಲ್ಲರ ಹೃದಯದಲ್ಲೂ ಕೂಡ ಯಾರ್ಯಾರು ಜೀವರು ಅಂತಿದ್ದಾರೋ
ಎಲ್ಲ ಜೀವರ ಹೃದಯದಲ್ಲೂ ಕೂಡ ಭಗವಂತ ನೆಲೆಸಿದ್ದಾನಂತೆ. ಇದು ಪುರುಷ ಅನ್ನುವಂಥ 3 ರೂಪಗಳಿಂದ ಭಗವಂತ ಇರ್ತಾನೆ ಅಂತ. ಇದನ್ನೇ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಅಂತ. ಮಹದಾದಿಭಿ ಅಂದರೆ ಮಹತ್ತತ್ವಕ್ಕೆ ನಿಯಾಮಕನಾಗಿ ಮತ್ತು ಮಹತ್ತತ್ವವನ್ನು ಸೃಷ್ಟಿ ಮಾಡಿ ಅದರ ಒಳಗೆ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರ ಒಳಗೆ, ಜೀವರನ್ನು ಸೃಷ್ಟಿ ಮಾಡಿ ಅವರ ಹೃದಯದಲ್ಲಿ, ಹೀಗೆ 3 ರೂಪದಿಂದಲೂ ಕೂಡ ಭಗವಂತ 3 ಪುರುಷ ರೂಪದಿಂದ ಇದ್ದಾನೆ ಅಂತ. ಅಂದರೆ ಪುರುಷ ಅನ್ನುವ ಮೊದಲೇ ಒಂದು ರೂಪ ಇತ್ತು, ಶೂನ್ಯ ನಾಮಕನಾದ ಪರಮಾತ್ಮ. ಶೂನ್ಯ ಅಂತ ಹೇಳಿದರೆ ಜಗತ್ತು ಶೂನ್ಯ ಅಂತ ಹೇಳ್ತಾರಲ್ಲ ಬೌದ್ಧರು, ಆ ಅರ್ಥದಲ್ಲಿ ಶೂನ್ಯ ಅಲ್ಲ. ಭಗವಂತನಿಗೆ ಶೂನ್ಯ ಅಂತ ಹೆಸರಿದೆ. ಯಾಕೆ ಶೂನ್ಯ ಅಂತ ಹೆಸರು ಅಂತ ಹೇಳಿದರೆ, ಶಂ ಊನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ ಅಂತ ಹೇಳ್ತಾರೆ. ಶಂ ಊನಂ ಕುರುತೆ, ಶಂ ಅಂತ ಹೇಳಿದರೆ ಆನಂದವನ್ನು ಅಥವಾ ಜ್ಞಾನವನ್ನು ಏನಾದರೂ ಇಟ್ಕೊಳ್ಳಿ, ಅಂತೂ ಆನಂದವನ್ನು ಊನಂ ಕುರುತೆ ಕಡಿಮೆ ಮಾಡ್ತಾನೆ. ಯಾರಿಗೆ ಅಂದರೆ ದೈತ್ಯರಿಗೆ. ದೈತ್ಯರಿಗೆ ಆನಂದ ಸಿಗದಂತೆ ಮಾಡುವವನಾದ್ರಿಂದ ಶಂ ಊನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ, ಆದ್ದರಿಂದ ಅವನಿಗೆ ಶೂನ್ಯ ಅಂತ ಹೆಸರು ಅಂತ ಹೇಳ್ತಾರೆ. ಇನ್ನು ಪೌರುಷಂ ರೂಪಂ, 3 ರೂಪವನ್ನು ಪಡೆದ ಅಂದರೆ ಮೊದಲು ಪುರುಷ ಅನ್ನೋ ರೂಪ ಇರಲಿಲ್ಲ ಅಂತ ಅರ್ಥ ಅಲ್ಲ, ಇದ್ದದ್ದನ್ನು ಪ್ರಕಟ ಮಾಡಿದ ಅಂತಷ್ಟೇ ಅರ್ಥ. ಭಗವಂತ ಇದ್ದದ್ದನ್ನು ಪ್ರಕಟ ಮಾಡಿದ ಅಂತ ಹೇಳಿದರೆ ಹೇಗೆ ಅಂದರೆ, ಮೊದಲೇ ಇತ್ತು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕತ್ತಲಾಗಿರುತ್ತೆ, ಕತ್ತಲ ಕೋಣೆಯಲ್ಲಿ ಒಂದು ಮಡಿಕೆ ಇದೆ, ಆ ಮಡಿಕೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಆದರೆ ಲೈಟ್ ಹಾಕಿದರೆ ಏನಾಗುತ್ತೆ? ಕಣ್ಣಿಗೆ ಕಾಣಿಸುತ್ತೆ. ಹಾಗಾದರೆ ಲೈಟು ಹಾಕಿದ ಕೂಡಲೇ ಮಡಿಕೆ ಹುಟ್ಟಿತು ಅಂತ ಅರ್ಥನ ಅದಕ್ಕೆ? ಅಲ್ಲ. ಮತ್ತೇನು ಅಂದರೆ ಮೊದಲೇ ಮಡಿಕೆ ಇತ್ತು, ಆದರೆ ಅದು ಕಾಣಿಸೋದಕ್ಕೆ ಬೇಕಾದಂಥ ವ್ಯಂಜಕ ಇರಲಿಲ್ಲ. ಲೈಟ್ ಹಾಕಿದ ಕೂಡಲೇ ವ್ಯಂಜಕ ಬೆಳಕು ಅನ್ನೋದು ಕಾಣಿಸ್ತು, ಅದರಿಂದಾಗ ಮಡಿಕೆಯು ಕಾಣಿಸ್ತು. ಹಾಗೆ ಭಗವಂತನು ಕೂಡ ಮೊದಲೇ ಇದ್ದ, ಅದನ್ನು ಪ್ರಕಟಪಡಿಸಿದ ಅಷ್ಟೇ ಅಂತ ಅರ್ಥ. ಪೌರುಷ ರೂಪವನ್ನು ತೆಗೆದುಕೊಂಡ ಅಂತ ಹೇಳಿದರೆ ಈ 3 ಪುರುಷ ರೂಪಗಳು, ಇದನ್ನು ಹರಿಕಥಾಮೃತ ಸಾರದಲ್ಲೂ ಕೂಡ ಜಗನ್ನಾಥದಾಸರು ಹೇಳುತ್ತಾರೆ. ಪುರುಷ ರೂಪ ತ್ರಯ ಪುರಾತನ ಪುರುಷ ಅಂತನ್ನೋ ಪದ್ಯದಲ್ಲಿ ಪುರುಷ ರೂಪ ತ್ರಯ ಪುರಾತನ ಪುರುಷ ಅನ್ನುವಲ್ಲಿ ತ್ರಯ ಅಂದರೆ 3 ಪುರುಷ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಅಂತ. ಅದರಲ್ಲಿ ಒಂದೊಂದರಿಂದಲೂ ಮಧ್ವಾಚಾರ್ಯ ಹೇಳುತ್ತಾರೆ. ಪ್ರಥಮಂ ತು ಮಹತ್ಸೃಷ್ಟೃ, ದ್ವಿತೀಯಂ ತೊಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೆ. ಒಂದು ಪ್ರಥಮಂ ತು ಮಹತ್ಸೃಷ್ಟೃ, ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ ಭಗವಂತ, ಅದರ ಒಳಗೆ ಇರ್ತಾನೆ. ದ್ವಿತೀಯಂತು ಅಂಡ ಸಂಸ್ಥಿತಂ, ಅಂಡ ಅಂದರೆ ಬ್ರಹ್ಮಾಂಡದ ಒಳಗೆ ನಿಲ್ತಾನೆ ಪರಮಾತ್ಮ. 3ನೇ ರೂಪ ಅಂತ ಹೇಳಿದರೆ ತೃತೀಯಂ ದೇಹಿನಾಂ ದೇಹೆ, ಅಂದರೆ ದೇಹಿನಾಂ ಅಂದರೆ ದೇಹ ಇರುವಂಥ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಭಗವಂತ ಪುರುಷ ಅನ್ನೋ ರೂಪದಲ್ಲಿ ಇರ್ತಾನಂತೆ. ಅವನು ಇರೋದ್ರಿಂದಲೇ ಈ ದೇಹಕ್ಕೆ ಪುರುಷ ಅಂತ ಹೆಸರು. ಪುರುಷ ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ, ಹೆಂಗಸರು ಗಂಡಸರು ಎಲ್ಲರಿಗೂ ಕೂಡ, ಸಾಮಾನ್ಯ ಜೀವರಿಗೆಲ್ಲರಿಗೂ ಕೂಡ ಪುರುಷ ಅಂತ ಹೆಸರು ಈ ಅರ್ಥದಲ್ಲಿ. ಹಾಗಾಗಿ ಆ ಪುರುಷ ಅಂತ ಹೇಳಿದರೆ ಇನ್ನೊಂದು ಅರ್ಥದಲ್ಲಿ ಏನು ಗೊತ್ತಾ, ಆ ಭಗವಂತ ಏನಿದ್ದಾನಲ್ವ, ಆ ಭಗವಂತ ಒಂದು ಒಳಗಡೆ ನಾಡಿ ಇರುತ್ತೆ, ನಾಡಿ ಪುರೀತನ್ನಾಡಿ ಅಂತ ಹೇಳ್ತಾರೆ. ಭಗವಂತ ಏನು ಮಾಡ್ತಾನಂತೆ, ನಮಗೆ 3 ಅವಸ್ಥೆಗಳನ್ನು ಕೊಡ್ತಾನೆ ಪರಮಾತ್ಮ. 3 ಅವಸ್ಥೆ ಅಂದರೆ ಒಂದು ಜಾಗ್ರದ ಅವಸ್ಥೆ, ಇನ್ನೊಂದು ಸ್ವಪ್ನಾವಸ್ಥೆ, ಮತ್ತೊಂದು ಸುಷುಪ್ತಿ ಅವಸ್ಥೆ ಅಂತ ಹೇಳ್ತಾರೆ. 3 ಅವಸ್ಥೆಗಳನ್ನು ಅಂದರೆ ನಮ್ಮ ಬಲಗಣ್ಣಿನಲ್ಲಿ ವಿಶ್ವಂಭರ ಅನ್ನುವ ರೂಪದಿಂದಾಗಿ ಪರಮಾತ್ಮ ನಿಂತುಕೊಂಡು ವಿಶ್ವ ತೈಜಸ ಪ್ರಾಜ್ಞಾ ಅಂತ ಹೇಳ್ತಾರೆ. ವಿಶ್ವ ಅನ್ನುವಂಥ ರೂಪದಿಂದ ಬಲಗಣ್ಣಿನಲ್ಲಿ ನಿಂತುಕೊಂಡು ನಮಗೆ ಎಚ್ಚರಿಕೆಯನ್ನು ಕೊಡ್ತಾನಂತೆ. ನಾವು ರಾತ್ರಿ ಮಲಗಿದ್ದೇವೆ, ಮಲಗಿದವರಿಗೆ ಬೆಳಿಗ್ಗೆ ಎಚ್ಚರಿಕೆ ಆಗಬೇಕಲ್ಲ, ಅಲ್ರಾಮ್ ಹೊಡೆದಾಗ ಎಚ್ಚರಿಕೆ. ಕೆಲವೊಂದು ಸರ್ತಿ ಭಾಳ ಗಾಢವಾದ ನಿದ್ದೆ ಇದ್ದರೆ ಎಷ್ಟು ಅಲ್ರಾಮ್ ಹೊಡ್ಕೊಂಡ್ರೂ ಎಚ್ಚರಿಕೆ ಆಗಿರಲ್ಲ. ಅಂದರೆ ಆ ಎಚ್ಚರಿಕೆಯನ್ನು ಕೊಡುವವನು ಯಾರು ಅಂದರೆ ವಿಶ್ವ ಎನ್ನುವಂಥ ರೂಪದ ಪರಮಾತ್ಮ. ವಿಶ್ವ ಎನ್ನುವಂಥ ಭಗವಂತ ಇದ್ದಾನಲ್ವ, ಅವನು ಎಚ್ಚರಿಕೆ ಕೊಟ್ಟರೆ ಹೇಳ್ತೇವಷ್ಟೇ, ಅವನು ಎಚ್ಚರಿಕೆ ಕೊಡಲಿಲ್ಲ ಅಂದರೆ ಮುಗಿತು ಕತೆ ಅಂತ ಅರ್ಥ. ಹಾಗಾಗಿ ಅವನು ವಿಶ್ವ. ಇನ್ನೊಂದೇನು ಅಂತ ಹೇಳಿದರೆ ವಿಶ್ವ ತೈಜಸ. ತೈಜಸ ಅನ್ನೋವನು ಈ ಕಂಠದಲ್ಲಿ ಕೂತಿರ್ತಾನಂತೆ. ಅವನು ಕಂಠದಲ್ಲಿ ಕೂತ್ಕೊಂಡು ಅಂದರೆ ರಾತ್ರಿ ಮಲಗಿದಾಗ ಸ್ವಪ್ನ ಅಂತ ಬರುತ್ತೆ. ಸ್ವಪ್ನ ಅಂದರೆ ಕನಸನ್ನು ಕಾಣುತ್ತೇವೆ, ಕನಸನ್ನು ನೋಡ್ತೇವಲ್ವ, ಆ ಕನಸನ್ನು ಕಾಣುವಾಗ ಏನಾಗುತ್ತೆ ಅಂದರೆ ಒಂದು ಜ್ಞಾನ ಇದೆ ನಮಗೆ. ಅಂದರೆ ಪೂರ ಎಚ್ಚರ ತಪ್ಪಿ ಮಲಗಿದ್ದೇವೆ ಅಂತಲ್ಲ, ಅಂದರೆ ನಮಗೆ ಬೆಳಿಗ್ಗೆ ಎದ್ದಾಗ ನಾನು ಇಂಥ ಕನಸು ಕಂಡೆ ಅಂತ ನಾವು ಹೇಳ್ತೇವೆ. ಬೆಳಿಗ್ಗೆ ಆನೆ ಬಂದಿತ್ತು, ಸೊಂಡ್ಲೆತ್ತಿತ್ತು ಅಂತೆಲ್ಲ ಕತೆ ಹೇಳ್ತೇವೆ. ಅಂದರೆ ನಮಗೆ ಆ ಜ್ಞಾನ ಇದೆ. ಹಾಗಾದರೆ ಜ್ಞಾನ ಇದೆ ಅಂತಂದರೆ ಸ್ವಪ್ನಾವಸ್ಥೆಯಲ್ಲಾಗಬೇಕಾದ್ರೆ ಮನಸ್ಸು ಮತ್ತು ಆತ್ಮ ಸ್ವಲ್ಪ ಕೆಲಸ ಮಾಡ್ತಿದ್ದ, ಅದು ನಮಗೆ ಗೊತ್ತಾಗ. ಅಂದರೆ ಆ 2 ಮನಸ್ಸು ಆತ್ಮ 2 ಸಂಯೋಗ ಆದರೆ ಮಾತ್ರ, 2 ಒಟ್ಟು ಸೇರಿದರೆ ಮಾತ್ರ ಜ್ಞಾನ ಬರುತ್ತೆ. ಒಳಗೊಂದು ಮನಸ್ಸಿದೆ, ಆ ಮನಸ್ಸಿಗೂ ಮತ್ತು ನಮ್ಮ ಆತ್ಮ ಏನಿದ್ದಾನೆ ನಾವು 2 ಸೇರಬೇಕು. ಸೇರಿದಾಗ ಈ ಎಲ್ಲ ಕೆಲಸಗಳು ಕೂಡ ನಡೀತವೆ, ಜ್ಞಾನ ಎನ್ನುವುದು ಬರುತ್ತೆ. ಹಾಗೆ ಬರುವಂಥದ್ದು ಇನ್ನೊಂದಿದೆ, ಅದು ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅಂತ ಹೇಳಿದರೆ ಆಗ ಎಚ್ಚರ ಇಲ್ಲದಂಥ ಒಂದು ನಿದ್ದೆ ಅಂತ ಅರ್ಥ. ಆ ಅವಸ್ಥೆ ಬರಬೇಕು ಅಂದರೆ
ಮನಸ್ಸು ಏನಾಗುತ್ತೆ ಅಂತ ಹೇಳಿದರೆ, ಒಂದು ಒಳಗೆ ಪುರೀತ ಅಂತ ಒಂದು ನಾಡಿ ಇದೆ. ಅದೊಂದು ನಾಡಿ, ಸಣ್ಣದಾಗಿರುವಂಥ ಸೂಕ್ಷ್ಮವಾದಂಥ ನಾಡಿ. ಆ ನಾಡಿಯ ಒಳಗೆ ಈ ಮನಸ್ಸೇನಾಗುತ್ತೆ, ಅತ್ಯಂತ ಸೂಕ್ಷ್ಮ ಮನಸ್ಸು ಅನ್ನುವಂಥದ್ದು. ಮನಸ್ಸು ಇಲ್ಲಿದೆ ಅಲ್ಲಿದೆ ಅಲ್ಲ, ಎಲ್ಲೆಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದೆ ಅದು. ಹಾಗಾಗಿ ಕೆಳಗೂ ಹೋಗುತ್ತೆ, ಮೇಲೂ ಎಲ್ಲ ಕಡೆ ಓಡಾಡುತ್ತೆ ಅದು. ಆದ್ದರಿಂದ ಆ ಮನಸ್ಸು ಎನ್ನುವಂಥದ್ದು ಇದೆಯಲ್ಲ, ಬಹಳ ಸೂಕ್ಷ್ಮವಾಗಿರುವಂಥದ್ದು. ಆ ಪುರೀತ ಅನ್ನುವ ನಾಡಿಯ ಒಳಗೆ ಪ್ರವೇಶ ಮಾಡುತ್ತದೆ. ಅದು ಒಳಗೆ ಅಂದರೆ ಪುರೀತ ಅಂದರೆ ಆ ಪುರುಷನಾಮಕ ಭಗವಂತನೇ ಒಳಗೆ ಪ್ರವೇಶವನ್ನು ಮಾಡಿಸ್ತಾನೆ. ಆಗ ಒಂದು ಸುಖವಾದ ನಿದ್ರೆ ಕೊಡ್ತಾನೆ. ಅಂದರೆ ಆಯಾಸ ಎಲ್ಲ ಪರಿಹಾರ ಆಗುವಂಥ ನಿದ್ದೆ ಅದು. ಅಂದರೆ ನಿಮಗೇನಾದರೂ ಕೂಡ ರಾತ್ರಿಯೆಲ್ಲ ಏನೋ ಒಂದು ಬಹಳ ಬೇಜಾರಾದ ಸಂಗತಿಯನ್ನು ನೀವು ಮನಸ್ಸಿಗೆ ಹಚ್ಚಿಕೊಂಡ್ರೆ ನಿದ್ದೆನೇ ಬರೋದಿಲ್ಲ ನಿಮಗೆ. ಅದರಿಂದ ನಿದ್ದೆ ಬರಬೇಕು ಅಂದರೆ ಅಷ್ಟಾದರೂ ಕೂಡ ಒಂದೊಂದು ಸರ್ತಿ ನಿದ್ದೆ ಬರುತ್ತಲ್ಲ, ಆ ಮನಸ್ಸನ್ನು ಒಳಗೆ ಸೇರಿಸ್ತಾನೆ ಪರಮಾತ್ಮ ಪುರುಷನಾಮಕನಾಗಿ. ಹಾಗಾಗಿ ಆಗ ನಮಗೆ ನಿದ್ದೆ ಎನ್ನುವಂಥದ್ದು ಬರುತ್ತೆ. ಪ್ರಾಜ್ಞಾ ಅಂತ ಕರೀತಾರೆ ಅವನನ್ನು. ಹಾಗೆ ಪರಮಾತ್ಮ ಮಾಡಿಸ್ತಾನೆ. ಈ ರೀತಿ 3 ರೂಪಗಳಿಂದಾಗಿ ಭಗವಂತ ಇದ್ದಾನೆ. ಇಂಥ 3 ರೂಪಗಳನ್ನು ಪಡೆದುಕೊಂಡಿದ್ದಾನೆ ಪರಮಾತ್ಮ ಅಂತ. ಈ ರೂಪ ಏನಿದೆಯಲ್ವಾ, ಇದಕ್ಕೇನೆ ಪದ್ಮನಾಭ ಅಂತ ಹೆಸರು. ಯಾಕೆಂದರೆ ಅದೇ ರೂಪದಿಂದಲೇ ತನ್ನ ಹೊಕ್ಕಳಿನಲ್ಲಿ ಪದ್ಮವನ್ನು ಸೃಷ್ಟಿ ಮಾಡುತ್ತಾನೆ. ಆ ಪದ್ಮನಾಭ ಅನ್ನುವ ರೂಪ ಏನಿದೆ, ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ, ಎಲ್ಲ ಅವತಾರಗಳಿಗೂ ಕೂಡ ಇದೇನೇ ಮೂಲ ಅಂತ ಹೇಳುತ್ತಾರೆ. ಇದೇ ಮೂಲ ರೂಪ ಅಂತ. ಭಗವಂತನ ಮೂಲ ರೂಪ ಎನ್ನುವಂಥದ್ದು ನಾನಾವತಾರಾಣಾಂ ನಿಧಾನಂ, ಎಲ್ಲ ಅವತಾರಗಳಿಗೂ ಕೂಡ ಇವೇನೆ, ಅಂದರೆ ಸೃಷ್ಟಿ ಆಗಬೇಕಾದ್ರೆ ಇದೇ ಮೂಲ ರೂಪವಾಗಿರುತ್ತೆ. ಈ ಭಾಗವತದಲ್ಲೂ ಕೂಡ ಅನೇಕ ಭಗವಂತನ ರೂಪಗಳನ್ನು ಹೇಳಿದ್ದಾರೆ. ಪರಮಾತ್ಮ ಸುಮಾರು ಒಂದಷ್ಟು ರೂಪಗಳನ್ನು ಹೇಳ್ತಾರೆ. ಆ ಎಲ್ಲ ರೂಪಗಳಿಂದಲೂ ಭಗವಂತ ಪ್ರಕಟನಾಗ್ತಾನೆ. ಮೊದಲು ಯಾವ ರೂಪ ಹೊರಗೆ ಬಂತು, ಭಗವಂತನ ದೇಹದಿಂದಲೇನೆ ಯಾವ ರೂಪ ಎನ್ನುವಂಥದ್ದು ಬಂತು ಅಂದರೆ, ಸಯೇವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಮಖಂಡಿತಂ. ಮೊದಲಿಗಾಗಬೇಕಾದ್ರೆ ಒಂದು ರೂಪ ಪರಮಾತ್ಮನದ್ದು. ಅದು ಯಾವುದು ಅಂದರೆ ಸನತ್ಕುಮಾರ ಅಂತ ಒಂದು ರೂಪ. ಸನತ್ಕುಮಾರ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಒಬ್ಬ ಮಗ ಇದ್ದಾನೆ, ಅದಲ್ಲ ಇದು. ಇದು ಭಗವಂತನದ್ದೇ ಒಂದು ರೂಪ, ಪರಮಾತ್ಮನದ್ದೇ ಒಂದು ಸನತ್ಕುಮಾರ ಅಂತ ಒಂದು ರೂಪ ಇದೆ. ಆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಅಖಂಡ ಬ್ರಹ್ಮಚರ್ಯವನ್ನು ಆಚರಣೆ ಮಾಡ್ತಾನೆ. ನಾರದರಿಗೆ, ಬ್ರಹ್ಮದೇವರಿಗೆ, ಸನತ್ಕುಮಾರರಿಗೆ, ಇವರೆಲ್ಲರಿಗೂ ಕೂಡ ಬ್ರಹ್ಮಚರ್ಯವನ್ನು ಹೇಗೆ ಪಾಲನೆ ಮಾಡೋದು ಅನ್ನೋದನ್ನು ಪಾಠ ಮಾಡ್ತಾನೆ ಭಗವಂತ. ಅಂಥ ಒಂದು ರೂಪ, ಅದಕ್ಕೆ ಸನತ್ಕುಮಾರ ಅಂತ ಹೆಸರು. ಆ ಸನತ್ಕುಮಾರ. ಇನ್ನೊಂದು 2ನೇ ರೂಪ ಭಗವಂತನದ್ದು ಯಾವುದು ಅಂತ ಹೇಳಿದರೆ, ದ್ವಿತೀಯಂತು ಭವಾಯಾಸ್ಯ ರಸಾತಳಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶ ಸೌಕರಂ ವಪುಃ. 2ನೇದ್ದು ಯಜ್ಞೇಶ ಸೌಕರಂ ವಪುಃ. ಸೌಕರ ಅಂದರೆ ಸೂಕರ, ಅಂದರೆ ಯಜ್ಞವರಾಹ ಅನ್ನುವಂಥ ರೂಪ ಭಗವಂತನದ್ದು ಅಂತ. ಈ ಯಜ್ಞವರಾಹ ಅನ್ನುವಂಥದ್ದು ಇದೆಯಲ್ಲ, ಇದು ರಸಾತಳ ಗತಾಂ ಮಹಿಂ, ರಸಾತಳದಲ್ಲಿ ಮುಳುಗಿದಂಥ ಭೂಮಿಯನ್ನು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡಿದಂಥ ಪರಮಾತ್ಮನ ರೂಪ ವರಾಹಾವತಾರ ಅಂತ ಕರೀತಾರೆ. ಅದು ಮುಂದೆ ಹೇಳ್ತಾರೆ, ವಿಸ್ತಾರವಾಗಿ ಬರುತ್ತೆ, ಆ ಕತೆ ಮುಂದೆ ಹೇಳೋಣ. ಅಂತೂ ಈ ರೂಪಕ್ಕೆ ಒಂದು ಹೆಸರೇನು ಅಂದರೆ ಯಜ್ಞೇಶಃ ಸೌಕರಂ ವಪುಃ, ಅಂದರೆ ಯಜ್ಞವರಾಹ ಅಂತ ಇದಕ್ಕೆ ಹೆಸರು. ಯಾಕೆ ಈ ರೂಪಕ್ಕೆ ಯಜ್ಞವರಾಹ, ಬರೀ ವರಾಹ ಅನ್ಬೋದಿತ್ತು, ಯಜ್ಞವರಾಹ ಅಂತ ಯಾಕೆ ಹೆಸರು ಅಂದರೆ, ಯಜ್ಞಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ಕೂಡ ಭಗವಂತ ಸೃಷ್ಟಿ ಮಾಡಿದಂತೆ. ದೇವರು ಆ ಭೂಮಿ ಒಳಗೆ ಮುಳುಗಿತ್ತು. ಮುಳುಗಿದಂಥ ಭೂಮಿಯನ್ನು ಒಂದು ಸರ್ತಿ ಏನು ಮಾಡಿದ, ತನ್ನ ಕೋರೆ ಹಲ್ಲುಗಳಿಂದ ಹೀಗೆ ಎಬ್ಬಿಸಿ ಮೇಲಕ್ಕೆ ಎತ್ತಿ ಹಿಡಿದ. ಹೀಗೆ ಒಂದು ಸರ್ತಿ ಆ ಮೇಲೆ ಹೀಗೆ ಎತ್ತಿ ಹಿಡಿದಾಗ ಆ ಕೋರೆ ಹಲ್ಲುಗಳ ಮೇಲೆ ಅದು ನಿಂತುಕೊಳ್ಳುತ್ತಲ್ಲ ಭೂಮಿ ಎನ್ನುವಂಥದ್ದು, ಅದು ನಿಂತಾಗ ಅದನ್ನು ಕಕ್ಷೆಯಲ್ಲಿ ನಿಲ್ಲಿಸಿದ ಪರಮಾತ್ಮ. ಒಂದು ಕಕ್ಷೆಯಲ್ಲಿ ಇಲ್ಲಿರಬೇಕು ಅಂತ ನಿಲ್ಲಿಸಿದ. ಅದನ್ನು ನಿಲ್ಲಿಸಬೇಕಾದ್ರೆ ಏನಾಯಿತು ಅಂದರೆ, ದೇವರಿಗೆ ಸುಮ್ಮನೆ ನಟನೆ ಮಾಡಿದ ಪರಮಾತ್ಮ ಒಂದು ಸರ್ತಿ. ಅಷ್ಟು ಭೂಮಿಯನ್ನು, ಅಂದರೆ ನಮಗೆ ಏನಾಗುತ್ತೆ, ಏನಾದರೂ ಒಂದು 15 kg ಇರುವಂಥ ಒಂದು ಬ್ಯಾಗನ್ನು ಮೇಲಕ್ಕೆ ಎತ್ತಿದ್ವಿ ಅಂದರೆ ಮೈಯೆಲ್ಲ ಬೆವರು ಬರಲಿಕ್ಕೆ ಶುರುವಾಗುತ್ತೆ. ಹಾಗೆ ಭಗವಂತನು ಏನು ಮಾಡಿದಂತೆ, ಮೈಯಲ್ಲಿ ಬೆವರು ಬರೆಸ್ಕೊಂಡಂತೆ ದೇವರು. ತನಗೆ ನಟನೆ, ಅವನಿಗೇನು ಆಗೋದಿಲ್ಲ, ಆದರೂ ಒಂದು ಸರ್ತಿ ಸುಮ್ಮನೆ ಖುಷಿ ಅವನಿಗೆ. ಅದು ಏನು ಬೆವರು ಅಂತಂದರೆ, ನಮ್ಮಲ್ಲಿ ಮೈ ಮೇಲೆ ಬೆವರು ಬಂದರೆ ಕೆಟ್ಟ ದುರ್ನಾತ ಬರುತ್ತೆ, ವಾಸನೆ ಬರುತ್ತೆ. ಆದರೆ ಅವನದ್ದು ಹಾಗಲ್ಲ. ಅವನು ಬೆವರು ಬೇಕು ಅಂತ ಅಂದ್ಕೊಂಡ್ರೆ ಲಕ್ಷ್ಮೀದೇವಿನೇ ಅವನ ಮೈ ಮೇಲೆ ಬೆವರಾಗಿ ಓಡಾಡುತ್ತಾಳಂತೆ. ಅವಳಿಗೊಂದು ಸಂತೋಷ ಅಂತೆ, ಅವಳಿಗೊಂದು ಮೋಜು, ಖುಷಿ ಅಂತ ಅವಳಿಗೆ. ಯಾಕೆಂದರೆ ಭೀಷ್ಮನ ಜೊತೆಗೆ ಯುದ್ಧ ಮಾಡುವಾಗ ಕೃಷ್ಣ ಪರಮಾತ್ಮ ಸಾರಥಿಯಾಗಿ ನಿಂತಾಗ ಬೇಕು ಅಂತ ಕೃಷ್ಣನ ಮೇಲೆ ಅಟ್ಯಾಕ್ ಮಾಡ್ತಾರೆ ಭೀಷ್ಮಾಚಾರ್ಯರು. ಆಗ ಒಂದು ಸರ್ತಿ ಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವರನ್ನು ಎದುರಿಸಬೇಕು ಅಂತ ಹೋಗುವಾಗ ಹಣೆ ಮೇಲೆ ಬೆವರು ಬಂತು ಅಂತ, ಅಂದರೆ ಕೃಷ್ಣನಿಗೆ ಸುಸ್ತಾಯಿತು ಅಂತ ಅರ್ಥನ.
ಕೃಷ್ಣನಿಗೆ ಸುಸ್ತಾಗಲಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಬರೀತಾರೆ, ವಾದರಾಜ ಸ್ವಾಮಿಗಳೆಲ್ಲ ಬರೀತಾರೆ. ಏನು ಅಂತ ಹೇಳಿದರೆ, ಲಕ್ಷ್ಮೀದೇವಿಗೆ ಆಗಾಗ ಏನು ಅನಿಸುತ್ತಂತೆ, ನನ್ನ ಗಂಡ ಇಷ್ಟು ಸುಂದರವಾಗಿದ್ದಾನೆ, ಅವನ ಹಣೆಯ ಮೇಲೆ ಏನಾದರೂ ಒಂದು ಮುತ್ತಿದ್ರೆ ಅವ್ನು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾನೆ ನನ್ನ ಗಂಡ, ನೋಡಬೇಕು ಅಂತ ಆಸೆ ಆಗುತ್ತಂತ ಅವಳಿಗೆ ಆಗಾಗ. ಅದಕ್ಕೇನು ಮಾಡ್ತಾಳೆ, ತಾನೇ ಒಂದು ಮುತ್ತಿನ ಹನಿಯಂತೆ ಬೆವರಿನ ರೂಪದಲ್ಲಿ ಓಡಾಡ್ತಾಳಂತವಳು. ಅವಳು ಓಡಾಡಿದಾಗ ಅದನ್ನು ನೋಡಿ ತಾನೇ ಆನಂದ ಪಡ್ತಾಳೆ, ನನ್ನ ಗಂಡ ಎಷ್ಟು ಚೆನ್ನಾಗಿದ್ದಾನಲ್ಲ ಅಂತ ಖುಷಿ ಪಡ್ತಾಳಂತವಳು. ಹಾಗೆ ಅವಳಿಗೊಂದು ಆನಂದ, ಅದಕ್ಕೋಸ್ಕರ ಬೆವರು ಬರೆಸ್ಕೊಳ್ತಾನಷ್ಟೇ, ಖುಷಿ ಅವಳಿಗೋಸ್ಕರ ಅಂತ. ಹಾಗೆ ಒಮ್ಮೆ ಬೆವರು ಬರೆಸಿದಂತೆ ದೇವರು. ಬೆವರು ಬರೆಸಿದಾಗ ಭಗವಂತ ಏನಾಯಿತು, ಆಗ ಬೆವರು ಬರ್ತಲ್ಲ, ಮೈ ಮೇಲೆ ಬಂದಂಥ ಬೆವರನ್ನು ಒಂದು ಸರ್ತಿ ಕೆಳಗೆ ಹಾಕೋಣ ಅಂತ ಅನ್ನಿಸಿ ಮೈ ಜಾಡಿಸಿದ್ನಂತೊಮ್ಮೆ. ಮೈ ಜಾಡಿಸಿದರೆ ಅವನ ಮೈ ಮೇಲಿದ್ದ ಕೂದಲುಗಳೆಲ್ಲವೂ ಕೂಡ ಕೆಳಗೆ ಉದುರಿ ಬಿದ್ದು. ಆ ಕೂದಲುಗಳೆಲ್ಲ ಕೆಳಗೆ ಉದುರಿ ಬಿದ್ದಾಗ ಆ ಕೂದಲುಗಳೇ ಜಗತ್ತಿನಲ್ಲಿ ದರ್ಬೆ ಅಂತ ಆಗುವಂತೆ, ದರ್ಬೆ ಆದವು. ಅವನ ಮೈ ಮೇಲಿದ್ದ ಬೆವರು ಕೆಳಗೆ ಬಿತ್ತು. ಅದು ಬಿದ್ದು ಕೂಡಲೇ ಅವನ ಮೈಯ ಬೆವರೇನೇ ಇವತ್ತು ನಾವೆಲ್ಲ ಶ್ರಾದ್ದಾದಿ ಕರ್ಮಗಳಲ್ಲಿ ಬಳಸುವಂಥ ಎಳ್ಳು ಅನ್ನೋದೇನಿದೆ, ಆ ಎಳ್ಳಾಯಿತಂತೆ. ಅವನ ಮೈಯ ಬೆವರು ಎನ್ನುವಂಥದ್ದು ಎಳ್ಳಾಯಿತು. ಆಮೇಲೆ ಪರಮಾತ್ಮ ಅದೇ ರೀತಿಯಲ್ಲಿ ಸ್ವಲ್ಪ ದೇವರೇನು ಮಾಡಿದಂತೆ ಯೋಚನೆ ಮಾಡ್ತಾ ಇದ್ದಂತೆ, ಆ ಭೂಮಿಯನ್ನು ಮೇಲೆ ಕಿಟ್ಟ ಹಾಗೆ ಈ 2 ಕೋರೆ ಹಲ್ಲಿತ್ತು ಅವನಿಗೆ. ಆ 2 ಕೋರೆ ಹಲ್ಲೇನಾಗಿತ್ತು ಅಂದರೆ, ಭೂಮಿ ಆ ನೀರಿನಲ್ಲಿ ನೆಂದು ಕೆಸರಾಗಿತ್ತು. ಆ ಕೆಸರಲ್ಲಿ ಹೀಗೆ ಕೈ ಇಟ್ಟರೆ ಏನಾಗುತ್ತೆ, ಆ ಕೆಸರು ಕೈಗೆ ಅಂಟ್ಕೊಳ್ತದೆ. ಹಾಗೆ ಭೂಮಿಯನ್ನು ಹೀಗೆ ಹಿಡಿದು ಎತ್ತಿದಾಗ ಅವನ 2 ಕೋರೆ ಹಲ್ಲುಗಳಿಗೆ ಏನಾಗಿತ್ತು ಅಂದರೆ, ಆ ಕೆಸರು ಅಂಟುಕೊಂಡಿತ್ತಂತೆ. ಆ ಭೂಮಿಯನ್ನು ಮೇಲೆ ನಿಲ್ಲಿಸಿದ, ಅದನ್ನು ಕೋರೆ ಹಲ್ಲಿ ಹೀಗೆ ಹೊರಗೆ ತೆಗೆದ್ರೆ ಕೆಸರೆಲ್ಲ ಇತ್ತಂತೆ ಒಂದು ಸ್ವಲ್ಪ. ಹಾಗೆ ಆ ಹಲ್ಲಲ್ಲಿ ಕೆಸರಿರುವಾಗ ದೇವರು ಯೋಚನೆ ಮಾಡ್ತಾ ಇದ್ದಂತೆ, ಈ ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದೇನೆ, ಮುಂದೆ ಮನುಷ್ಯರ ಸೃಷ್ಟಿಯಾದ ನಂತರ ಮನುಷ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಪಿತೃಗಳಿಗೆ ಏನಾದರೂ ಕರ್ಮವನ್ನು ಮಾಡಬೇಕು ಅಂತ ಆದರೆ, ಪಿತೃಗಳಿಗೆ ಒಂದೇನಾದರೂ ಆರಾಧನೆ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಇವರು ಯಾವ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಯೋಚನೆ ಮಾಡಿದ್ದಂತೆ. ಯೋಚನೆ ಮಾಡ್ತಾ ಇರುವಾಗ ಎದುರುಗಡೆ ಏನಾಯಿತು, ಆ ಹಲ್ಲಿನಲ್ಲಿ ಕೆಸರು ಕಾಣಿಸ್ತದು. ಆ ಕೆಸರು ಕಾಣಿಸಿದಾಗ ಅಯ್ಯೋ ಈ ಕೆಸರು ಇದೆಲ್ಲ ಅಂಟುಕೊಂಡಿದೆ, ಇದನ್ನು ಜಾಡಿಸಿಕೊಳ್ಳೋಣ ಅಂತ ಒಂದು ಸರ್ತಿ ಮುಖವನ್ನು ಹೀಗೆ ಜಾಡಿಸಿದಂತೆ. ಹಾಗೆ ಜಾಡಿಸಿದ ಕೂಡಲೇ ಏನಾಯಿತು, ಆ ಕೆಸರು ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಿ 3 ಚೆಂಡಿನ ಆಕಾರದಲ್ಲಿ ಏನು ದರ್ಬೆಗಳು ಬಿದ್ದಿದ್ದು ಅದರ ಮೇಲೆ ಹೋಗಿ ಬಿತ್ತಂತೆ. ಆಗ ಭಗವಂತ ಆಜ್ಞೆ ಮಾಡಿದ, ಇನ್ನು ಮುಂದೆ ಪಿತೃಗಳ ಆಲೋಚನೆ ಮಾಡುವಾಗಲೇ ಇವು 3 ಚೆಂಡಿನ ಆಕಾರದಲ್ಲಿ ಬಿತ್ತು. ಆದ್ದರಿಂದ ಪಿಂಡದಿಂದಾಗಿ ದರ್ಬೆಯ ಮೇಲೆ ಹಾಕಿ 3 ಪಿಂಡಗಳನ್ನು ಹಾಕಿ ಆರಾಧನೆಯನ್ನು ಮಾಡಿದರೆ ಪಿತೃದೇವತೆಗಳಿಗೆ ಸಂತೋಷವಾಗಲಿ ಅಂತ ಭಗವಂತ ವ್ಯವಸ್ಥೆ ಮಾಡಿದ. ಹೀಗೆ ಯಜ್ಞ ಅಂದರೆ ಪಿತೃಯಜ್ಞ, ದೇವಯಜ್ಞ, ಇದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಸೃಷ್ಟಿ ಮಾಡಿದವನಾದ್ದರಿಂದಾಗಿ ಭಗವಂತನಿಗೆ ಯಜ್ಞೇಶಃ ಸೌಕರಂ ವಪುಃ, ಅವನನ್ನು ಬರೀ ವರಾಹ ಅನ್ನಲಿಲ್ಲ, ಯಜ್ಞವರಾಹ ಅಂತ ಕರೆದಿದ್ದಾರೆ ಪರಮಾತ್ಮನ. ಈ ರೀತಿಯಲ್ಲಿ ಈ ಅರ್ಥದಲ್ಲಿ ಯಜ್ಞವರಾಹ ಭಗವಂತ. ಆಮೇಲೆ ಅಷ್ಟೇ ಅಲ್ಲ, ಇದು 2ನೇದು. ತೃತೀಯಂ ಋಷಿ ಸರ್ಗಂ ವೈ ದೇವರ್ಷಿತ್ವಮುಪೇತ್ಯ ಸಹ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. 3ನೇ ಅವತಾರ ಯಾವುದು ಅಂದರೆ ದೇವರ್ಷಿ ಅಂತ ಹೇಳ್ತಾರೆ. ದೇವರ್ಷಿ ಅಂತಂದರೆ ಬಹಳ ಜನ ಏನು ಮಾಡಿದ್ದಾರೆ, ನಾರದ ಅಂತ ಹೇಳಿಬಿಟ್ಟಿದ್ದಾರೆ. ನಾರದ ಭಗವಂತನ ಅವತಾರ ಅಲ್ಲ, ಪರಮಾತ್ಮನ ಅವತಾರ ಅಲ್ಲ. ಇದು ಯಾವುದು ಅಂದರೆ ದೇವರ್ಷಿ ಅಂತ ಹೇಳಿದರೆ ಇದೊಂದು ಭಗವಂತನ ಅವತಾರ. ಇದು ಐತರೇಯ ಅಥವಾ ಮಹಿದಾಸ ಅಂತ ಕರೀತಾರೆ. ಮಹಿದಾಸ ಐತರೇಯ ಅಂತ. ಐತರೇಯ ಅನ್ನುವಂಥ ಒಂದು ಭಗವಂತನ ರೂಪ. ಅದೆಲ್ಲ ಐತರೇಯ ಉಪನಿಷತ್ತು ಅಂತ ಬರುತ್ತೆ. ಆ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಅವನ ಬಗ್ಗೆ. ಆ ಐತರೇಯ ಎನ್ನುವಂಥ ರೂಪ ಇದೆಯಲ್ಲ, ಮಹಿದಾಸ ಅಂತ ಕರೀತಾರೆ. ಅವನು ಮೋಕ್ಷಶಾಸ್ತ್ರವಾಗಿರುವಂಥ ಪಂಚರಾತ್ರವನ್ನು ರಚನೆ ಮಾಡ್ತಾನೆ ಭಗವಂತ. ಪಂಚರಾತ್ರವನ್ನು ನಾರದ ಮಹರ್ಷಿಗಳಿಗೆ ಉಪದೇಶವನ್ನು ಮಾಡ್ತಾನೆ. ವೇದವ್ಯಾಸದೇವರು ರಚನೆ ಮಾಡಿದರೆ ಅದನ್ನು ಉಪದೇಶ ಮಾಡಿದ್ದ ನಾರದರಿಗೆ. ಹಾಗಾಗಿ ನಾರದರಿಗೆ ಉಪದೇಶವನ್ನು ಮಾಡಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಈ ಮಹಿದಾಸ ಐತರೇಯ ಅಂತಿದೆಯಲ್ಲ, ಯಾಕೆ ಅವನಿಗೆ ಐತರೇಯ ಅಂತ ಹೆಸರು ಅಂದರೆ, ಅವಳೊಬ್ಬಳು ಇತರಾದೇವಿ ಅಂತ, ಇತರಾದೇವಿಯ ಮಗನಾಗಿ ಭಗವಂತ ಅವತಾರ ಮಾಡಿದ್ರಿಂದ ಐತರೇಯ ಅಂತ ಹೆಸರು. ಇನ್ನೊಂದು ಮಹಿದಾಸ ಅಂತ ಅವನಿಗೆ ಹೆಸರು. ಮಹಿದಾಸ ಯಾಕೆ ಮಹಿದಾಸ ಅಂತ ಹೆಸರು ಅಂದರೆ, ಒಮ್ಮೆ ಏನಾಯಿತು ಗೊತ್ತಾ, ಇತರಾದೇವಿ ಇದ್ದಲ್ವ, ಇತರಾದೇವಿಗೆ ಯಾವಾಗಲೂ ಕೂಡ ಮಕ್ಕಳು ಅಂದರೆ ಸ್ವಲ್ಪ ತುಂಬ ಚೇಷ್ಟೆ ಇರ್ತಾರೆ. ಕೆಲವು ಮಕ್ಕಳು ಸ್ವಲ್ಪ ಮಾತು ಬರಲಿಕ್ಕೆ ಶುರುವಾದಾಗ ಅವು ಮಾತಾಡ್ತಾವೆ ನೋಡ್ರಿ, ತಾಯಂದರಿಗೆ ಕೇಳಿ 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 ಸಾಕ, ಯಾಕೂ ಮಾತಾಡ್ತೀವಿ ಸುಮ್ಮ ಕೂಡು ಮಾರಾಯ ಅಂತ ಅನ್ನಿಸ್ತಿರ್ತದೆ, ಅಷ್ಟು ಮಾತಾಡ್ತಿರ್ತಾವೆ ಮಕ್ಕಳು. ಅದಕ್ಕೊಂದು ಸರ್ತಿ ಏನಾಯ್ತು, ಈ ಐತರೇಯ ಭಾಳ ಮಾತಾಡ್ತಿದ್ದಂತೆ. ಭಾರೀ ಮಾತನಾಡಬೇಕಾದ್ರೆ ಏನಾಯಿತು, ತಾಯಿ ಒಂದು ಸರ್ತಿ ಸಿಟ್ಟಿನಿಂದಾಗಿ ಬೈದ್ಲಂತೆ. ಎಷ್ಟು ಮಾತಾಡ್ತೀವ, ಸುಮ್ಕೂಡು ಬಾಯಿ ಮುಚ್ಕೊಂಡು ಕೂಡು ಸುಮ್ಮನೆ ಅಂತ ಬೈದ್ಲಂತ. ಒಂದು ಸರ್ತಿ ಬಾಯಿ ಮುಚ್ಕೊಂಡು ಕೂಡು ಅಂತ ಹೇಳಿದ ಕೂಡಲೇ ಆವತ್ತಿಂದ ಮಾತಾಡೋದೇ ನಿಲ್ಲಿಸ್ಬಿಟ್ನಂತ. ಆಮೇಲೆ ಅವರಪ್ಪ ಏನು ಮಾಡ್ತಿದ್ದ, ಇನ್ನೂ 3 ಜನ ಮಕ್ಕಳಿದ್ರು ಅಣ್ಣಂದ್ರು ಇವನಿಗೆ, ಅವರಿಗೆಲ್ಲ ಪಾಠ ಹೇಳಿಕೊಡ್ತಿದ್ರು. ಅವರೆಲ್ಲ ಹೇಳ್ತಿದ್ರು,
ಈ ಐತರೇಯ ಮಾತ್ರ ಹೇಳ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅಮ್ಮ ಹೇಳಿದ್ದಾಳೆ ಬಾಯಿ ಮುಚ್ಕೊಂಡು ಕೊಡು ಅಂತ. ಅದಕ್ಕೆ ಇವು ಪಾಠ ಹೇಳ್ಕೊಟ್ರು ಹೇಳ್ತಿರ್ಲಿಲ್ಲ, ಶ್ಲೋಕ ಹೇಳ್ಕೊಟ್ರು ಹೇಳ್ತಿರ್ಲಿಲ್ಲ, ಏನು ಮಾಡಿದ್ರು ಹೇಳ್ತಿರ್ಲಿಲ್ಲ. ಅಪ್ಪನಿಗೆ ಸಿಟ್ಟು ಬಂತಂತೆ, ನಾನು ಏನು ಶಾಸ್ತ್ರ ಪಾಠ ಮಾಡಿದರೂ ಕೂಡ ಇವನಿಗೆ ಪ್ರಯೋಜನ ಇಲ್ಲ, ಏನು ಹೇಳ್ಕೊಟ್ಟು ಪ್ರಯೋಜನ ಇಲ್ಲ, ಇವನು ಸರಿ ಇಲ್ಲ ಇವನು ಅಂತ ಬೈಕೊಂಡು ಸುಮ್ಮನೆ ಇತ್ತು. ಒಮ್ಮೆ ಏನಾಯಿತು, ಮನೆಯಲ್ಲಿ ಒಂದು ಯಜ್ಞ ಮಾಡಿದ್ರಂತೆ, ಹೋಮ. ಆ ಯಜ್ಞವನ್ನು ಮಾಡುವಾಗ ಆ ಯಜ್ಞಕ್ಕೆ ಏನಾಯಿತು ಅಂತ ಹೇಳಿದರೆ, ತನ್ನ 3 ಜನ ಮಕ್ಕಳು ಬಂದಿದ್ದರು, ಅವರಿಗೆಲ್ಲ ಒಂದೊಂದು ಮಣೆಯ ಆಸನಗಳನ್ನೆಲ್ಲ ಹಾಕಿ ಕೂಡಿಸಿದ್ನಂತೆ. ಆದರೆ ಕೊನೆಗೆ ಬಂದದ್ದು ಯಾರು ಅಂದರೆ ಈ ಐತರೇಯ ಬಂದ. ಐತರೇಯ ಬಂದರೆ ಅವನಿಗೆ ಆಸನ ಇಲ್ಲ, ಕೂತ್ಕೊಳ್ಳಿಕ್ಕೆ ಆಸನ ಇಲ್ಲ. ಬಂದರೂ ಕೂಡ ಆಸನ ಹಾಕ್ತಾ ಇಲ್ಲ ಕೂಡ್ಲಿಕ್ಕೆ. ಅಂದರೆ ಸಿಟ್ಟು ಅವರಪ್ಪನಿಗೆ. ಯಾಕೆ ಅಂದರೆ ಇವನು ಏನು ಹೇಳಿಕೊಟ್ರು ಹೇಳೋದಿಲ್ಲ ಅಂತ ಸಿಟ್ಟಿನಿಂದ ಇರುವಾಗ ಆ ಯಜ್ಞ ನಡೀತಾ ಇದೆ. ಯಜ್ಞ ನಡೆಯುವಂಥ ಕಾಲದಲ್ಲಿ ಏನಾಯ್ತಂತೆ, ಇದ್ದಕ್ಕಿದ್ದಾಗೆ ಪಕ್ಕದಲ್ಲಿ ಒಂದು ಭೂಮಿ ಅನ್ನೋದು ಬಿರುಕು ಬಿಡುತ್ತಂತೆ. ಭೂಮಿ ಬಿರುಕು ಬಿಟ್ಟು ಆ ಭೂಮಿಯ ಒಳಗಿನಿಂದ ಭೂದೇವಿನೇ ಹೊರಗೆ ಬಂದಂತೆ. ಭೂದೇವಿ ಹೊರಗೆ ಬಂದು ಒಂದು ರತ್ನಖಚಿತವಾದಂಥ ಆಸನವನ್ನು ತಂದು ಭಗವಂತನಿಗೆ, ಐತರೇಯನನ್ನು ನೋಡಿ, ಪರಮಾತ್ಮ ನೀನು ನಿಂತರೆ ನನಗೆ ಸಹನೆ ಆಗೋದಿಲ್ಲ, ಇಲ್ಲಿ ಕೂತ್ಕೋ ನೀನು ಅಂತ ಆ ರತ್ನ ಸಿಂಹಾಸನದಲ್ಲಿ ಆ ಭಗವಂತನನ್ನು ಕೂಡಿಸಿದ್ದಂಥವಳು. ಆವತ್ತಿನಿಂದಲೂ ಕೂಡ ಭಗವಂತನಿಗೆ ಮಹಿದಾಸ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಯಾಕೆ ಮಹಿದಾಸ ಅಂತ ಹೆಸರು ಅಂದರೆ, ಸಂಸ್ಕೃತದಲ್ಲಿ ಮಹಿ ಅಂತ ಹೇಳಿದರೆ ಭೂಮಿ ಅಂತ ಅರ್ಥ, ಭೂಮಿ. ಆಸ ಅಂತ ಹೇಳಿದರೆ ಆಸನ ಅಂತ ಅರ್ಥ. ಅಂದರೆ ದಾನ ಪಡೆದದ್ದು ಅಂತ ಅರ್ಥ. ಮಹಿ ದಾಸ ಅಂದರೆ, ಮಹಿ ಅಂದರೆ ಭೂಮಿಯಿಂದ ದಾನವನ್ನು ಪಡೆದಿದ್ದಾನೆ, ಏನನ್ನ, ಆಸ ಅಂದರೆ ಆಸನವನ್ನ ಅಂತ. ಆದ್ದರಿಂದ ಅವನಿಗೆ ಮಹಿದಾಸ ಅಂತ ಹೆಸರು ಅಂತ ಹೇಳ್ತಾರೆ. ಹೀಗೆ ಮಹಿದಾಸ ಐತರೇಯ ಅಂತನ್ನುವ ರೂಪ. ಇದರಿಂದ ಪಂಚರಾತ್ರವನ್ನು ಉಪದೇಶ ಮಾಡಿದಂಥ ಭಗವಂತನ ರೂಪ ಅಂತ ಹೇಳಿದ್ದಾರೆ. ಇನ್ನೊಂದು ರೂಪ ಇದೆ, ತುರ್ಯೇ ಧರ್ಮ ಕಲಾ ಸರ್ಗೆ ನರನಾರಾಯಣೌ ಋಷಿ ಭೂತ್ವ ಶಮೋಪೇತಂ ಅಕರೋದ್ದುಶ್ಚರಂ ತಪಃ. ಜಗತ್ತಿನಲ್ಲಿ ತಪಸ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಅಂತಲೇನೆ ಧರ್ಮ ಪ್ರಜಾಪತಿಗಳ ಮಗನಾಗಿ ಭಗವಂತ ನಾರಾಯಣ ಅನ್ನೋ ರೂಪದಿಂದ ಬರ್ತಾನೆ. ಇನ್ನೊಂದು ನರ ಅಂತ ಶೇಷದೇವರದು, ಅವರಲ್ಲೂ ಕೂಡ ಶ್ವೇತಕೇಶದ ಆವೇಶದಿಂದಾಗಿ ಭಗವಂತ ಇದ್ದಾನೆ. ಹಾಗಾಗಿ ನರ ಮತ್ತು ನಾರಾಯಣ ಅಂತ ಈ ಇಬ್ಬರೂ ಕೂಡ ಏನು ಮಾಡಿದರು ಅಂದರೆ, ಜಗತ್ತಿನಲ್ಲಿ ತಪಸ್ಸನ್ನು ಎಷ್ಟು ಘೋರವಾಗಿ ಅಂದರೆ ಎಷ್ಟು ನೆಮ್ಮದಿಯಿಂದ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವೇನೆ ಬದರಿಕಾಶ್ರಮಕ್ಕೆ ಹೋದ್ರಂತೆ. ಬದರಿಕಾಶ್ರಮಕ್ಕೆ ಹೋಗಿ ಬದರಿಯಲ್ಲಿ, ಇವತ್ತಿಗೂ ನೀವು ಬದರಿ ನೋಡಿದ್ರೆ ಗೊತ್ತಿರ್ತದೆ ಎಲ್ರಿಗೂ ಕೂಡ, ಬದರಿಯಲ್ಲಿ ಒಂದು ಬ್ರಿಡ್ಜ್ ಇರ್ತದೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಬ್ರಿಡ್ಜ್ ಇರ್ತದೆ ಸಣ್ಣದು. ಅದು ಈ ಕಡೆಗೆ ಒಂದು ಬೆಟ್ಟ, ಆ ಕಡೆಗೆ ಒಂದು ಬೆಟ್ಟ. ಆ ಬೆಟ್ಟಗಳಿದ್ದಾವಲ್ಲ, ಆ ಬೆಟ್ಟಗಳಲ್ಲಿ ಮಧ್ಯದಲ್ಲಿ ಅಲಕೆ ಹರಿತಾಳಲ್ಲಿ. ಅಲ್ಲಿ ಅದನ್ನೇ ಹೇಳುವಾಗ ನರನಾರಾಯಣ ಪರ್ವತಯೋಹೋ ಮಧ್ಯೆ ಅಲಕನಂದ ತೀರೆ ಸಂಕಲ್ಪ ಮಾಡೋದೇ ಹಾಗೆ ಅಲ್ಲೆಲ್ಲ ಹೇಳಬೇಕಾದ್ರೆ. ಹಾಗಾಗಿ ಅಂತಹ ಒಂದು ಅಂದರೆ ಆ ಕಡೆ ಬದಿಯಲ್ಲಿ ಒಂದು ಬೆಟ್ಟ, ಈ ಕಡೆ ಬದಿಯಲ್ಲಿ ಒಂದು ಬೆಟ್ಟ ಇದೆ ಅಲ್ವಾ, ಮಧ್ಯದಲ್ಲಿ ಅಲಕೆ ಹರಿತಾಳಲ್ವಾ, ಆ ಬೆಟ್ಟ ನಾರಾಯಣ ಬೆಟ್ಟ, ಈ ಕಡೆ ಇರುವ ಬೆಟ್ಟ ನರ ಬೆಟ್ಟ ಅಂತ ಹೇಳ್ತಾರೆ. ಹಾಗಾಗಿ ನರ ನಾರಾಯಣ ಬೆಟ್ಟ ಅಂತ ಕರೀತಾರೆ. ನಾರಾಯಣ ಒಂದು ಕಡೆ ಕೂತುಕೊಂಡು ಭಗವಂತ ಪರಮಾತ್ಮನೇ, ಅವನೇನು ಯಾರನ್ನು ತಪಸ್ಸು ಮಾಡಬೇಕಾಗಿಲ್ಲ, ಆದರೆ ಜಗತ್ತಿಗೆ ತಪಸ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ತಾನು ತಪಸ್ಸನ್ನು ಮಾಡಿದೆ. ಇವತ್ತಿಗೂ ನೀವು ಬದ್ರಿನಾರಾಯಣನ ಹತ್ತಿರಕ್ಕೆ ಹೋದರೆ ಆ ಬದ್ರಿನಾರಾಯಣ ಇರೋದು ಹೇಗೆ ಅಂತ ಹೇಳಿದರೆ ನಿಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಬೆಳಿಗ್ಗೆ ಒಂದು ಅಲಂಕಾರ ಅಂತ ಮಾಡ್ತಾರೆ, ಬೆಳಗಿನ ಜಾವದಲ್ಲಿ ಒಂದು ಅಭಿಷೇಕ ಅಂತ, ಮಹಾಭಿಷೇಕ ಅಂತ ಒಂದು ಸೇವೆ ಮಾಡ್ತಾರೆ. ಅಲ್ಲಿ ಹೋದರೆ ನೀವು ಆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಒಂದು ಗಂಧದ ಅಲಂಕಾರವನ್ನು ಮಾಡ್ತಾರೆ. ಅದರಲ್ಲಿ ಎಲ್ಲ ಅಭಿಷೇಕಗಳೆಲ್ಲ ಆದಮೇಲೆ ಗಂಧ ಅಲಂಕಾರ. ಗಂಧದಲ್ಲಿ ಏನು ಮಾಡ್ತಾರೆ ಅಂದರೆ ಭಗವಂತ ಹೇಗಿದ್ದಾನೋ ಹಾಗೆ ಅಲ್ಲಲ್ಲಿ ಗಂಧ ಹಚ್ತಾ ಬರ್ತಾರೆ. ಅದನ್ನು ಹಚ್ತಾ ಬರುವಾಗ 2 ಕೈಗಳನ್ನು ಹೀಗಿಟ್ಟುಕೊಂಡು ಜಪವನ್ನು ಮಾಡುತ್ತಿದ್ದಾನೆ ಪರಮಾತ್ಮ. ಅದು ನಮಗೆ ಕಾಣಿಸುತ್ತೆ ಸ್ಪಷ್ಟವಾಗಿ. ಹಾಗೆ ಇಲ್ದಿದ್ರೆ ಅದು ಕಲ್ಕಲ್ಲಾಗೆ ಕಾಣಿಸುತ್ತೆ, ನಮಗೆ ಪೂರ್ಣವಾಗಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಹಾಗೆ ಆ ರೀತಿ ಆದ್ದರಿಂದಾಗಿ ಪರಮಾತ್ಮನಾಗಬೇಕಾದ್ರೆ ಅಲ್ಲಿ ಜಪವನ್ನು ಮಾಡುತ್ತಾ ಅಂದರೆ ತಪಸ್ಸನ್ನು ಮಾಡುತ್ತಾ ಹೇಗೆ ತಪಸ್ಸನ್ನು ಮಾಡಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಈ ರೀತಿ ನಿಂತಿದ್ದಾನೆ ಭಗವಂತ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಪಂಚಮ ಕಪಿಲೋ ನಾಮ ಸಿದ್ದೇಶ ಕಾಲ ವಿಪ್ಲುತಂ. ಇನ್ನು 5ನೇದ್ದು ಯಾವುದು ಅಂದರೆ ಭಗವಂತನದ್ದು ಕಪಿಲ ಅನ್ನುವಂಥ ಒಂದು ರೂಪ, ಕಪಿಲ ನಾಮಕ ಪರಮಾತ್ಮ ಅಂತ. ಕಪಿಲ ನಾಮಕ ಪರಮಾತ್ಮ ಇವನೇನು ಮಾಡಿದ್ದಾನೆ ಅಂದರೆ ಭಗವಂತ ಪ್ರೋವಾಚ ಆಸುರಯೇ ಸಾಂಖ್ಯಂ, ಸಾಂಖ್ಯಶಾಸ್ತ್ರವನ್ನು ಬೋಧನೆ ಮಾಡುತ್ತಾನೆ. ಅದು ನಮಗೆ 3ನೇ ಸ್ಕಂದದಲ್ಲಿ ಇಲ್ಲೇ ಬರುತ್ತೆ ಭಾಗವತದಲ್ಲಿ, ಕಪಿಲ ಗೀತೆ ಅಂತ ಹೇಳ್ತಾರೆ. ಆ ಕಪಿಲ ಗೀತೆಯಲ್ಲಾಗಬೇಕಾದ್ರೆ ಭಗವಂತ ಹೇಗೆ ಅದನ್ನು ಉಪದೇಶ ಮಾಡಿದ್ದಾನೆ ಅನ್ನೋದನ್ನೆಲ್ಲ ಸಾಂಖ್ಯಶಾಸ್ತ್ರ ಅಂತ ಹೇಳಿದರೆ, ಈ ಸಾಂಖ್ಯ ಇದೆಯಲ್ವಾ, 2 ಸಾಂಖ್ಯಗಳಿದ್ದಾವೆ, ಮತ್ತೆ ಮೋಸ ಹೋಗಬಾರ್ದು ಇಲ್ಲಿ.
ಸಾಂಖ್ಯ ಅಂದರೆ ಒಂದು ನಿರೀಶ್ವರ ಸಾಂಖ್ಯ ಅಂತ ಒಂದಿದೆ, ಇನ್ನೊಂದು ಶೇಶ್ವರ ಸಾಂಖ್ಯ ಅಂತ ಹೇಳ್ತಾರೆ. ನಿರೀಶ್ವರ ಸಾಂಖ್ಯ ಅಂದರೆ ದೇವರು ಇಲ್ಲ ಅಂತ ಹೇಳುವ ಒಂದು ಸಾಂಖ್ಯಶಾಸ್ತ್ರ. ಅದನ್ನು ರಚನೆ ಮಾಡಿದ್ದು ಕಪಿಲನೇ. ಅದು ಯಾರು ಅಂದರೆ ರಾಕ್ಷಸ ಕಪಿಲ. ಅದು ಒಬ್ಬ ರಾಕ್ಷಸ ಇದ್ದ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ವರ ಕೇಳ್ತಾನೆ. ಏನು ಅಂದರೆ, ದೇವರು ಯಾವ ಹೆಸರಿನಿಂದ ಅವತಾರ ಮಾಡ್ತಾನೋ ಅದೇ ಹೆಸರಿಂದ ನಾನು ಹುಟ್ಟಬೇಕು. ಅಷ್ಟೇ ಅಲ್ಲ, ದೇವರು ಯಾವ ಹೆಸರಿನ ಶಾಸ್ತ್ರ ರಚನೆ ಮಾಡ್ತಾನೋ ಅದೇ ಹೆಸರಿನ ಶಾಸ್ತ್ರ ನಾನು ರಚನೆ ಮಾಡಬೇಕು. ಅಷ್ಟೇ ಅಲ್ಲ, ದೇವರಿಗೆ ಯಾವ ಹೆಸರಿನ ಶಿಷ್ಯ ಇರ್ತಾನೋ ಅದೇ ಹೆಸರಿನ ಶಿಷ್ಯ ನನಗೂ ಇರಬೇಕು. ಇಷ್ಟೆಲ್ಲ ವರ ಕೇಳಿದ್ದ ಅವನು ಅಯೋಗ್ಯ. ಆದ್ದರಿಂದ ಅವನು ಒಂದು ಶಾಸ್ತ್ರ ರಚನೆ ಮಾಡಿದ. ಏನು? ಅದಕ್ಕೂ ಸಾಂಖ್ಯಶಾಸ್ತ್ರ ಅಂತ. ಆದರೆ ನಿರೀಶ್ವರ ಅಂದರೆ ದೇವರು ಇಲ್ಲ. ಜಗತ್ತು ಹೇಗಪ್ಪ ಸೃಷ್ಟಿಯಾಯಿತು? ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಯಿತು. ಯಾವ ರೀತಿ ಅಂದರೆ, ಹಾಲಿಗೆ ಹೆಪ್ಪು ಹಾಕಿದರೆ ತನ್ನಷ್ಟಕ್ಕೆ ತಾನೇ ಮೊಸರಾಗ್ತದಲ್ಲ, ಹಾಗೆ ಅಂತೇಳಿ ಇದು ಪರಿಣಾಮ ಅಂತ. ಆ ರೀತಿಯಲ್ಲಿ ಅವನು ಹೇಳ. ಮಧ್ವಾಚಾರ್ಯ ಸಿದ್ಧಾಂತ ಏನು ಅಂತಂದರೆ, ಸತ್ಯ ಜಗತ್ತಿದು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಜಗದೊಳಗೆ. ಇದು ಸತ್ಯ, ಜಗತ್ತು ಸತ್ಯ, ಹರಿ ಸರ್ವೋತ್ತಮ ಅಂತ ಹೇಳಿದರು. ಅದಕ್ಕೆ ಅವನು ಹೇಳ್ತಾನೆ, ಏನು ದುಷ್ಟನಾದಂಥ ಕಪಿಲ ಇದ್ದ, ಅವನು ಹೇಳಿದ, ತಪ್ಪಿದು ಶ್ರೀಹರಿ ಜಗತ್ಕರ್ತನೂ ಅಲ್ಲ, ಅವನಿಗೆ ಜಗತ್ಕರ್ತೃತ್ವವು ಸಲ್ಲ. ಪೆಪ್ಪಿಟ್ಟ ಹಾಲು ಮೊಸರಾಗುವಂದದಿ ಜಗತ್ತು ತನ್ನಿಂತಾನೇ ಸೃಷ್ಟವಾಗುವುದು. ಆ ಜಗತ್ತು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗುತ್ತೆ. ಹಾಗೆ ಪೆಪ್ಪಿಟ್ಟ ಹಾಲು ಮೊಸರಾಗುವಂದದಿ. ಅದು ಹೆಪ್ಪು ಹಾಕಿದಂಥ ಹಾಲು ಹೇಗೆ ಮೊಸರಾಗ್ತದೆ? ತಾನೇ ಆಯ್ತು. ನಾವೇನು ಕೆಮಿಕಲ್ ರಿಯಾಕ್ಷನ್ ಮಾಡಲಿಲ್ಲ, ಒಳಗೆ ಹಾಲಿನೊಳಗೆ ಮುಳುಗಿ ತನ್ನಷ್ಟಕ್ಕೆ ತಾನೇ ಗಟ್ಟಿ ಆಗೋಯ್ತದು. ಹಾಗೆ ಈ ಪ್ರಪಂಚ ಎನ್ನುವಂಥದ್ದು ಕೂಡ ತನ್ನಷ್ಟಕ್ಕೆ ತಾನೇ ಇದು ಸೃಷ್ಟಿಯಾಗುತ್ತೆ ಅಂತ ಹೇಳಿದರೆ, ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಸುಮ್ಮನೆ ಗಳಹಲು ಬೇಡ ಹಾಗೆಲ್ಲ, ಪೆಪ್ಪಿಡುವ ಪುರುಷನೊಬ್ಬನು ಬೇಕಲ್ಲ. ಆಚಾರ್ಯ ಹೇಳಿದರು. ಅಲ್ಲ, ಮೊಸರು ಅದು ಹಾಲು ಮೊಸರಾಗಲಿಲ್ಲ ಅಂತ ಹೇಳಿಲ್ಲ. ಆದರೆ ಎಷ್ಟೋ ಸರ್ತಿ ನಾವು ಹಾಲಿಗೆ ಹೆಪ್ಪು ಹಾಕಿದರೂ ಕೂಡ ಅದು ಮೊಸರಾಗಲ್ಲ, ಒಡೆದೋಗಿರ್ತದೆ, ಎಷ್ಟೋ ಸರ್ತಿ ಹಾಳಾಗಿರ್ತದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಅದು ಮೊಸರಾಗಬೇಕಾದ್ರೆ ಈ ಹಾಲು ಮೊಸರಾಗಲಿ ಅಂತ ಭಗವಂತನ ಇಚ್ಛೆನೂ ಬೇಕು. ಅದಕ್ಕೆ ಪರಮಾತ್ಮನ ಇಚ್ಛೆ ಇಲ್ಲದೆ ಏನೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸರ್ತಿ ಒಡೆದು ಹೋಗಿ ಹಾಳಾಗಿ ಬಿಸಾಕಿರ್ತೀವಿ ನಾವು, ಎಷ್ಟೋ ಸರ್ತಿ ಬೆಕ್ಕಿಗೆ ಹಾಕಿರ್ತೀವಿ, ಅಂಥ ಸ್ಥಿತಿ ಇರ್ತದೆ. ಆದರೆ ಅದು ಮೊಸರಾಗಬೇಕು ಅನ್ನೋ ದೇವರ ಇಚ್ಛೆ ಇದ್ದರೆ ಮಾತ್ರ ಆಗ್ತದಂತೆ, ಇಲ್ದಿದ್ರೆ ಆಗೋದಿಲ್ಲ. ನಾವು ಎಷ್ಟೋ ಸರ್ತಿ ಹೆಪ್ಪಾಕಿರ್ತೀವಿ, ಮೊಸರಾಗ್ತದೋ ಇಲ್ಲೋ ಗೊತ್ತಿಲ್ಲ, ನಾಳೆಗೆ ಅಂತ ಅಂದ್ಕೊಳ್ತೀವಿ. ಆಮೇಲೆ ಆಯಿತು ಅಂದರೆ ನಮ್ಮ ಅದೃಷ್ಟ ಅಷ್ಟೇ, ಇಲ್ದಿದ್ರೆ ಇಲ್ಲ, ಹಾಗೆ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ, ಹಾಗಿರ್ತದೆ. ಅದರಿಂದಾಗಿ ಇದೆಲ್ಲ ಭಗವಂತನ ಇಚ್ಛೆ. ಅದರಿಂದ ಪರಮಾತ್ಮ ಇದ್ದಾನೆ ಅಂತ ನಂಬಬೇಕು ಅಂತ. ಅಂದರೆ ದೇವರು ಆ ಶಾಸ್ತ್ರವನ್ನು ರಚನೆ ಮಾಡಿದ್ದು ಶೇಶ್ವರ ಸಾಂಖ್ಯ ಅಂತ ಹೇಳ್ತಾರೆ. ಅದನ್ನು ಕಪಿಲ ನಾಮಕ ಪರಮಾತ್ಮ ರಚನೆ ಮಾಡಿದ್ದಾನೆ. ಆ ಶಾಸ್ತ್ರದಿಂದಾಗಿ ಭಗವಂತ ಎಲ್ಲ ಕಡೆಯಲ್ಲೂ ಕೂಡ ದೇವರಿದ್ದಾನೆ, ದೇವರೇ ಇದನ್ನು ಸೃಷ್ಟಿ ಮಾಡಿದ್ದು ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾನೆ. ಅದೆಲ್ಲ 3ನೇ ಸ್ಕಂದದಲ್ಲಿ ಕಪಿಲ ಗೀತೆ ಅಂತಿದೆ, ಅಲ್ಲಿ ಬರ್ತದೆ. ಅದರ ವಿವರಣೆ ಅನ್ನುವಂಥದ್ದೆಲ್ಲ ಅಲ್ಲಿ ಬರ್ತದೆ. ಹೀಗೆ ಇದು ವಿಸ್ತಾರವಾಗಿರುವಂಥದ್ದು, ಅಲ್ಲಿರುವಂಥದ್ದು. ಈ ರೀತಿ 5ನೇ ರೂಪ ಭಗವಂತನದ್ದು ಅಂತ ಹೇಳ್ತಾರೆ. ಈ ಕಪಿಲ ರೂಪ ಏನಿದೆಯಲ್ಲ ಬಹಳ ಕಡೆ ಹೇಳಿದ್ದಾರೆ. ಕಪಿಲ ಅನ್ನುವಂಥ ಭಗವಂತನ ರೂಪವನ್ನು ಈ ವಿಜಯದಾಸರಂತೂ ಒಂದು ಸುಳಾದಿನೇ ರಚನೆ ಮಾಡಿದ್ದಾರೆ. ಅದು ಕಪಿಲ ಸುಳಾದಿ ಅಂತಲೇ ಅದಕ್ಕೆ ಹೆಸರು, ಕಪಿಲ ಸುಳಾದಿ ಅಂತ. ಎಲ್ಲೆಲ್ಲಿ ಭಗವಂತನನ್ನು, ಕಪಿಲ ನಾಮಕ ಪರಮಾತ್ಮನನ್ನು ಕಾಣಬೇಕು ಅಂತ ಬಲಹಸ್ತದಲ್ಲಿ, ಯಜ್ಞ ಶಾಲೆಯಲ್ಲಿ, ಕಂಗಳ ಕಪ್ಪಿನಲ್ಲಿ, ಹೃದಯ ಸ್ಥಾನದಲ್ಲಿ, ನಾಭಿಯಲ್ಲಿ, ಜಲದಿ ಗಂಗಾ ಸ್ಥಾನದಲ್ಲಿ, ನೈವೇದ್ಯ ಸಮಯದಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಕಪಿಲ ನಾಮಕ ಪರಮಾತ್ಮ. ನೈವೇದ್ಯ ಸಮಯದಲ್ಲಿ ಅಂತ ಹೇಳ್ತೀವಲ್ಲ, ನೈವೇದ್ಯ ಕಾಲದಲ್ಲೂ ಕೂಡ ಭಗವಂತ ಏನು ಮಾಡ್ತಾನಂತೆ, ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ವಲೋಕಯ. ನೈವೇದ್ಯ ಕಾಲದಲ್ಲಿ ನೈವೇದ್ಯ ಮಾಡ್ತಿರ್ತೀವಲ್ಲ, ನೈವೇದ್ಯ ಮಾಡುವಾಗ ಏನು ಮಾಡ್ತಾರೆ ಗೊತ್ತಾ? ಎಲ್ಲ ಕಡೆಯಲ್ಲೂ ಕೂಡ ನೈವೇದ್ಯ ಮಾಡುವಾಗ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಒಂದು ಬಟ್ಟೆ ಅಡ್ಡ ಹಿಡಿತಾರೆ. ಸುಮ್ಮನೆ ಎಲ್ಲರೂ ಹಿಡಿತಾರೆ ಅಂತ ನಾವು ಹಿಡಿಯೋದಲ್ಲ, ಯಾಕೆ ಹಿಡಿಬೇಕು ಅಂತ ತಿಳ್ಕೊಂಡಿರಬೇಕು. ಅದನ್ನೆಲ್ಲ ಸುಧಾದಿ ಗ್ರಂಥಗಳಲ್ಲೆಲ್ಲ ಹೇಳಿದ್ದಾರೆ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ ಅವಲೋಕಯ ಅಂದರೆ ಭಗವಂತ ಏನಿದ್ದಾನೆ ಪರಮಾತ್ಮ, ನೈವೇದ್ಯವನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂದರೆ ಬರೀ ದೃಷ್ಟಿ ಮಾತ್ರೇನ ಸ್ವೀಕಾರ ಮಾಡ್ತಾನಂತೆ, ಬಾಯಿಗೆ ಇಟ್ಕೊಳ್ಳೋದಿಲ್ಲ. ಬರೀ ಕಣ್ಣಿಂದ ನೋಡ್ತಾನಂತ ಒಂದು ಸರ್ತಿ. ಮತ್ತು ಕಣ್ಣಿಂದ ನೋಡುವಾಗ ಅವನು ನೋಡುವಂಥ ಕಾಲದಲ್ಲಿ ನಾವು ಕಣ್ಣಿಂದ ನೋಡಿದರೆ ಅದು ಏನಂತಾರೆ, ಎಂಜಲಾಗಿ ಹೋಗ್ತದಂತೆ ಆ ನೈವೇದ್ಯ ಅನ್ನೋದು. ಆದ್ದರಿಂದಾಗಿ ಕೆಲವರೆಲ್ಲ ಸ್ವಾಮಿಗಳೆಲ್ಲ ಪೂಜೆ ಮಾಡ್ತಿದ್ರೆ ದೊಡ್ಡ ಬಟ್ಟೆ ಹಿಡಿದಿರ್ತಾರೆ. ಇವು ಗೊತ್ತಾಗಲ್ಲ ಬೇರೆಯವರಿಗೆಲ್ಲ, ಏನು ಒಳಗೇನು ದೇವರೇ ತಿಂತಿದ್ದಾರೋ ಸ್ವಾಮಿಗಳು ತಿಂತಿದ್ದಾರೋ ಅಂದ್ಕೊಂಡು ಕೆಳಗಿಂದ ಕೆಳಗೆ ಎತ್ತೆತ್ತು ನೋಡ್ತಿರ್ತಾರಲ್ಲ. ಹಾಗೆ ಮಾಡಬಾರದು. ಯಾಕೆ ಅಂತಂದರೆ ಒಳಗೆ ಭಗವಂತ ಸ್ವೀಕಾರ ಮಾಡ್ತಿರ್ತಾನಂತದನ್ನು. ದೇವರು ಸ್ವೀಕಾರ ಮಾಡೋದು ಹೇಗೆ ಅಂದರೆ ದೃಷ್ಟ್ಯ.
ಅವನು ಚಕ್ಷುಷಾತ್ವಲೋಕಯ, ಕಣ್ಣಿನಿಂದ ಸ್ವೀಕಾರ ಮಾಡ್ತಾನೆ ಭಗವಂತ. ಹಾಗೆ ಕಣ್ಣಿಂದ ಸ್ವೀಕಾರ ಮಾಡ್ತಾ ಇರುವ ಕಾಲದಲ್ಲಿ ನಾವು ನೋಡಬಾರದು ಅಂತ ಹೇಳ್ತಾರೆ. ಅಲ್ಲ, ಮತ್ತು ನೈವೇದ್ಯ ಮಾಡೋರು ನೋಡ್ತಾರೆ, ಮತ್ತು ನೈವೇದ್ಯ ಹಿಡ್ಕೊಂಬಂದು ಅಡಿಗೆಯವ್ರು ಇರ್ತಾರಲ್ಲ ಅವ್ರು ನೋಡ್ತಾರಲ್ಲ, ಮತ್ತು ಎಂಜಲಾಗಲಿಲ್ವಾ ಅಂತಂದರೆ ಅದಕ್ಕೆ ಮತ್ತೆ ಶಾಸ್ತ್ರಕಾರ ಹೇಳಿದರು ಏನು ಅಂದರೆ, ಯಾರು ನೈವೇದ್ಯ ಹಿಡ್ಕೊಂಡು ಬಂದಿರ್ತಾರೆ, ಯಾರು ನೈವೇದ್ಯ ಮಾಡ್ತಿರ್ತಾರೆ ಅವರಿಬ್ಬರನ್ನು ಬಿಟ್ಟು ಉಳಿದವ್ರು ನೋಡಬಾರ್ದು ಅಂತ ಅರ್ಥ. ಅವರಿಬ್ಬರು ನೋಡಿದರೆ ಪರವಾಗಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಇಷ್ಟೆಲ್ಲ ವಿಚಾರ ಮಾಡಿದ್ದಾರೆ. ಹಾಗಾಗಿ ಈ ರೀತಿ ಭಗವಂತ ಅದನ್ನೆಲ್ಲ ನೈವೇದ್ಯವನ್ನು ಸ್ವೀಕಾರ ಮಾಡುವಾಗ ನೀವಲ್ಲಿ ಶ್ರೀನಿವಾಸ ದೇವರೇ ಇರಲಿ ಅಥವಾ ಯಾವ ದೇವರಿದ್ದರೂ ಕೂಡ ನೈವೇದ್ಯ ಸ್ವೀಕಾರ ಮಾಡುವಾಗ ಕಪಿಲ ಅನ್ನೋ ರೂಪದಿಂದಲೇ ಕಣ್ಣಿನಿಂದ ನೋಡ್ತಾನಂತೆ ಭಗವಂತ. ಅದರಿಂದ ನೈವೇದ್ಯ ಸಮಯದಲ್ಲಿ ಅದನ್ನೇ ವಿಜಯದಾಸರು ಹೇಳುವಂಥದ್ದು. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಈ ಕಪಿಲ ನಾಮಕ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಷಷ್ಠಮತ್ರೇರಪತ್ಯತ್ವಂ ವೃತಪ್ರಾಪ್ತೋ ನಸೂಯಯ. ಇನ್ನೊಂದು ಆನ್ವೀಕ್ಷಿಕಿಮ್ಮಳರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಇನ್ನು 6ನೇ ಅವತಾರ ಯಾವುದು ಅಂತ ಹೇಳಿದರೆ ಅತ್ರೇಹೇ ಅಪತ್ಯತ್ವಂ ಅಂತ ಹೇಳಿದರು. ಅತ್ರಿ ಮಹರ್ಷಿಗಳ ಮಗನಾಗಿ ಅವತಾರ ಮಾಡಿರುವಂಥ ದತ್ತಾತ್ರೇಯ ಅನ್ನುವಂಥ ಒಂದು ದಿವ್ಯವಾದ ರೂಪ ಪರಮಾತ್ಮನದ್ದು. ಆ ದತ್ತಾತ್ರೇಯ ಅನ್ನುವಂಥ ರೂಪ ಇದೆಯಲ್ವಾ, ಅದಕ್ಕೆ ಏನೇನೋ ಕಥೆಗಳನ್ನು ಹೇಳಿದ್ದಾರೆ, ಏನೇನೋ ವಿಚಿತ್ರವಾದ ಕಥೆಗಳಿದ್ದಾರೆ. ಆ ಕಥೆಗಳೆಲ್ಲ ಬಿಡಿ. ಆದರೆ ಶಾಸ್ತ್ರ ಹೇಳುವಂಥದ್ದೇನು ಗೊತ್ತಾ, ಅವನಿಗೆ ದತ್ತಾತ್ರೇಯ ಅಂತ ಹೇಳಿದರೆ ತ್ರೇಯ ಅಂದ ಕೂಡಲೇ ತ್ರಯ ಅಂತ ಕೇಳಿಸಿದಂತೆ ಆಗಿದೆ ಅವರಿಗೆಲ್ಲ. ತ್ರಯ ಅಂತ ಕೇಳಿಸಿದ್ರಿಂದ ದತ್ತಾತ್ರೇಯ ರೂಪಿ ಭಗವಂತ ಹೇಗಿದ್ದಾನೆ ಅಂದರೆ ಅವನು 3 ಮುಖ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ದತ್ತಾತ್ರೇಯ ಅನ್ನುವಲ್ಲಿ ತ್ರಯ ಅಲ್ಲ, ಅದು ಅತ್ರಿಯ ಮಗ ಆತ್ರೇಯ ಅಂತ. ಆತ್ರೇಯ ಅಂದರೆ ಅತ್ರಿಯ ಮಗನಾದ್ರಿಂದ ಆತ್ರೇಯ ಅಂತ ಹೇಳೋದು ಅವನಿಗೆ. ಹಾಗೆ ವಸಿಷ್ಠರ ಮಗ ವಾಸಿಷ್ಠ ಅಂತ ಕರೀತಾರಲ್ಲ, ಹಾಗೆ ಅತ್ರಿಯ ಮಗ ಆತ್ರೇಯ ಅಂತ. ಅದರಿಂದ ಆತ್ರೇಯ ಅದು ಏನು ಅಂದರೆ ಅನಸೂಯಾದೇವಿ ಮತ್ತು ಈ ಅತ್ರಿಗಳು ಈ ಇಬ್ಬರೂ ಸೇರಿ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ನಾವು ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೀಬೇಕು ಅಂತ ಘೋರ ತಪಸ್ಸನ್ನು ಮಾಡಿದರು ಅವರು. ಆ ತಪಸ್ಸನ್ನು ಮಾಡಿದ್ದಕ್ಕೆ ಭಗವಂತ ಅತ್ರಿಯ ಮಗನಾಗಿ ಬಂದದ್ರಿಂದ ಆತ್ರೇಯ ಅಂತ ಹೆಸರು. ಅದಕ್ಕೆ ಆ ಅತ್ರಿಗಳು ತಪಸ್ಸು ಮಾಡಿದ್ದಕ್ಕೆ ತನ್ನನ್ನೇ ತಾನು ತನ್ನನ್ನೇ ತಾನು ಕೊಟ್ಟುಕೊಂಡಿದ್ದಾನೆ. ಅದರಿಂದ ದತ್ತ ಆತ್ರೇಯ, ದತ್ತಾತ್ರೇಯ ಅಂತ ಹೆಸರು ಅವನಿಗೆ. ಹೊರತು ತ್ರಯ ಅಂತ ತಿಳ್ಕೊಂಡು 3 ಮುಖಗಳು ಅಂತ ಅವನಿಗೆ 3 ಮುಖ ಜೋಡಿಸ್ಲಿಕ್ಕೆ ಹೋಗಬಾರ್ದು. ಅದನ್ನು ಮತ್ತೆ ಇವತ್ತೆಲ್ಲ ಕ್ಯಾಲೆಂಡರ್ಗಳನ್ನು ನೋಡಿದರೆ ನಿಮಗೆ 3 ಮುಖ ಜೋಡಿಸಿದಂಥವನೇ ಕಾಣಿಸ್ತಾನೆ. ಹೀಗೆ ದತ್ತಾತ್ರೇಯ ಅನ್ನುವಂಥ ಒಂದು ರೂಪ ಪರಮಾತ್ಮನದ್ದು. ಈ ದತ್ತಾತ್ರೇಯ ಆಮೇಲೆ ಇದಲ್ಲದೇನೆ ಮತ್ತೇನಾಗುತ್ತೆ ಅಂದರೆ ಬ್ರಹ್ಮದೇವರು ಹುಟ್ಟಿದರು. ಬ್ರಹ್ಮದೇವರಿಗೆ ಏನು ಅಂತ ಹೇಳಿದರೆ ಬ್ರಹ್ಮದೇವರಿಗೆ ಅವತಾರ ಎನ್ನುವಂಥದ್ದಿಲ್ಲ. ಬ್ರಹ್ಮಣೋನ್ ಅವತಾರೋಸ್ತಿ ಸನ್ನಿಧಾನಂತೂ ಕೇವಲಂ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅಂದರೆ ಬ್ರಹ್ಮದೇವರು ಅವತಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಬ್ರಹ್ಮದೇವರ ಸನ್ನಿಧಾನದಿಂದಾಗಿ ಚಂದ್ರ ಹುಟ್ಟುತ್ತಾನೆ. ಆದ್ದರಿಂದ ಬ್ರಹ್ಮದೇವರು ಹುಟ್ಟಿದಂತೆ ಆಯಿತು ಅಂತ. ಆಮೇಲೆ ಅದೇ ಅತ್ರೆ ಅನಸೂಯರಿಗಾಗುವಾಗ ರುದ್ರದೇವರೇನೆ ದುರ್ವಾಸ ಮಹರ್ಷಿಗಳಾಗಿ ಅವತಾರವನ್ನು ಮಾಡಿದರು, ದುರ್ವಾಸರಾಗಿ. ಹೀಗೆ ತ್ರಿಮೂರ್ತಿಗಳನ್ನು ಕೂಡ ಮಕ್ಕಳನ್ನಾಗಿ ಪಡೆದಂಥ ಮಹಾತ್ಮರಿವರು. ಅದರಲ್ಲಿ ದತ್ತಾತ್ರೇಯ ಅನ್ನುವಂಥ ಏನು ರೂಪ ಇದೆಯಲ್ವ ಭಗವಂತನದ್ದು, ಆ ರೂಪದಿಂದಾಗಿ ಯೋಗವನ್ನು ಉಪದೇಶ ಮಾಡಿದ್ದಾನೆ. ದತ್ತಸ್ತ್ವಯೋಗಾತ್ ಅಥ ಯೋಗನಾಥಃ ಪಾಯಾತ್ ಗುಣೇಶ ಕಪಿಲ ಕರ್ಮ ಬಂಧಾತ್. ಅಲ್ಲಿ ದತ್ತಸ್ತು ಯೋಗವನ್ನು ಉಪದೇಶವನ್ನು ಮಾಡಿದ ಅಂತ ದತ್ತಾತ್ರೇಯ ರೂಪಿ ಪರಮಾತ್ಮ ಅಂತ ಹೇಳ್ತಾರೆ ನಾರಾಯಣ ವರ್ಮದಲ್ಲಿ. ಹಾಗೆ ಆ ಭಗವಂತ ಯೋಗವನ್ನು ಯಾರಿಗೆ ಉಪದೇಶ ಮಾಡಿದ ಅಂತ ಹೇಳಿದರೆ ಆನ್ವೀಕ್ಷಿಕೀಂ ಅಳರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಯೋಗಶಾಸ್ತ್ರವನ್ನು ಮತ್ತು ಆನ್ವೀಕ್ಷಿಕಿ ಅಂದರೆ ತರ್ಕಶಾಸ್ತ್ರವನ್ನು ಎರಡನ್ನೂ ಕೂಡ ಬ್ರಹ್ಮತರ್ಕ ಅಂತ ಇದಕ್ಕೆ ಹೇಳ್ತಾರೆ. ತರ್ಕ ಅಂದರೆ ಇವತ್ತಿನ ತರ್ಕ ಅಲ್ಲ. ಆ ಬ್ರಹ್ಮತರ್ಕವನ್ನು ಅಳರ್ಕ ಅನ್ನುವಂಥ ಶಿಷ್ಯನಿಗೆ ಮತ್ತು ಪ್ರಹ್ಲಾದನಿಗೆ ಇವರಿಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದಂತೆ ಭಗವಂತ. ಇವರಿಗೆ ಉಪದೇಶ ಮಾಡಿದಂಥ ಏನು ಈ ಶಾಸ್ತ್ರ ಇದೆ ಅಲ್ವಾ, ಇದನ್ನು ಅನೇಕ ಋಷಿಗಳಿದ್ದರು, ಅನೇಕರು. ಅವರೆಲ್ಲರೂ ಏನು ಮಾಡ್ತಿದ್ರಂತೆ, ಈ ಭಗವಂತನ ಹತ್ತಿರಕ್ಕೆ ಬಂದು ಅವರಿಗೆ ಕಾಟ ಕೊಡೋದು ಯಾವಾಗಲೂ ಕೂಡ. ನನಗೆ ಅದನ್ನು ಹೇಳು ಇದನ್ನು ಹೇಳು ಅಂತ. ಇವನ ಜೊತೆಗಿದ್ರೆ ಸಾಕು ಆನಂದ ಆಗ್ತಿತ್ತಂತ ಅವ್ರಿಗೆ, ಋಷಿಗಳಿಗೆಲ್ಲ. ಯಾವಾಗಲೂ ಇವನ ಜೊತೆಗೆ ಇರ್ತಿದ್ರು. ಅದಕ್ಕೆ ಭಗವಂತ ಹೇಳಿದೆ, ಯಾವಾಗಲೂ ಇವ್ರ ಜೊತೆಗೆ ಇರ್ಲಿಕ್ಕೆ ನಂಗೆ ಬೇಜಾರಾಗ್ತಾ ಇದೆ, ನನಗೆ ಇವ್ರ ಜೊತೆಗೆ ಇರ್ಲಿಕ್ಕೆ ಮನಸ್ಸಿಲ್ಲ ಅಂತ. ಅದಕ್ಕೇನು ಮಾಡೋದು, ಇವ್ರನ್ನ ಬಿಡಿಸ್ಕೊಳ್ಬೇಕಲ್ಲ. ಬಿಡಿಸ್ಕೊಳ್ಳಿಕ್ಕೆ ಏನು ಮಾಡಿದಂತೆ ಪರಮಾತ್ಮ ಭಾಳ ಏನೇನೋ ವಿಚಿತ್ರ ಮಾಡಿದ. ಒಂದು ಸರ್ತಿ ಏನು ಮಾಡಿದಂತೆ ಭಗವಂತ ತಾನೇ ಏನು ಮಾಡಿದ, ಒಂದು 4 ನಾಯಿಗಳನ್ನು ಸಾಕ್ಕೊಂಡ್ಬಿಟ್ನಂತೆ. ನಾಯಿ ಅಂತಂದರೆ ಅತ್ಯಂತ ಹೇಯವಾದ ಪ್ರಾಣಿ ನಮಗೆ. ಅಂದರೆ ಅದನ್ನು ಮನೆಯಲ್ಲೆಲ್ಲ ಓಡಾಡಿಸೋದು ಮಾಡೋದು ಅತ್ಯಂತ ಹೇಸಿಗೆ ಪ್ರಾಣಿ ಅಂತ ಶಾಸ್ತ್ರಕಾರರು ಅದನ್ನು ಬಹಳ ದೂರ ಇಡಬೇಕು ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಜನ ಹಾಸಿಗೆಯಲ್ಲಿ ಅದು ಇಲ್ಲದೆ ಮಲಗುವುದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಅಂಥದ್ದು ಅದು ಅಂದರೆ ಅದು ಅತ್ಯಂತ ಹೇಯವಾಗಿರುವಂಥ ಪ್ರಾಣಿ, ಅದನ್ನು ಅತ್ಯಂತ ದೂರದಲ್ಲಿಡಿ ಅಂತ ಹೇಳಿದ್ದಾರೆ ಆ ನಾಯಿಯನ್ನು. ಅಂಥದ್ದನ್ನು ಇವನ ಹತ್ತಿರ ಇಟ್ಕೊಂಡಂತೆ. ಈ ಬ್ರಾಹ್ಮಣರೆಲ್ಲ ನಾಯಿಯನ್ನು ನೋಡಿ ಆದರೂ ಕೂಡ ದೂರ ಹೋಗ್ತಾರೆ ಅಂತ ಅಂದ್ಕೊಂಡು ಅನೇಕ ಬ್ರಾಹ್ಮಣರು ಬರ್ತಿದ್ರು. ಅವರೆಲ್ಲ ನಾಯಿನ ನೋಡಿದರು,
ನಾಯಿನ ಇಟ್ಕೊಂಡಿದ್ದೀನಿ, ಹತ್ರ ಬರಬೇಡ್ರಿ ನೀವು. ಪರವಾಗಿಲ್ಲ, ನೀನು ನಾಯಿನಾದ್ರೂ ಇಟ್ಕೊ, ಇನ್ನೇನಾದ್ರೂ ಇಟ್ಕೊಂಡು, ನಾವು ನಿನ್ನ ಹತ್ರ ಇದ್ರೆ ಖುಷಿ ಇರ್ತದೆ ನಮಗೆ ಅಂತ ಬಂದಿರತ್ತೆ. ಮತ್ತೆ ಅದಕ್ಕೆ ಈ ಬ್ರಾಹ್ಮಣರನ್ನ ಮತ್ತೆ ಹೇಗೆ ದೂರ ಮಾಡೋದು ಅಂತ ಮತ್ತೆ ವಿಚಾರ ಮಾಡಿದೆ ದೇವರು. ವಿಚಾರ ಮಾಡುವಾಗ ಒಂದು ಸ್ವಲ್ಪ ಏನು ಮಾಡಿದಂತೆ, ಒಂದು ಸರ್ತಿ ಈ ಹೆಂಡವನ್ನು ಕೊಡೋದಂತೆ. ಒಂದು ಸರ್ತಿ ಹೆಂಡವನ್ನು ಕೊಡದ ದೇವರು, ಹೆಂಡವನ್ನು ಕೊಡದಾಗ ಒಂಥರ ತೇಲಾಡಲಿಕ್ಕೆ ಶುರು ಮಾಡಿದ. ಅದನ್ನು ನೋಡಿ ಆದರೂ ದೂರ ಹೋಗಲಿ ಅಂದರೆ, ನೀನು ಅದನ್ನು ಮಾಡಿದರೂ ಪರವಾಗಿಲ್ಲ, ನಿನ್ನ ಹತ್ರನೇ ಇರ್ತೀವಿ ಅಂತಂದ್ರೆ ಏನು ವಿಚಿತ್ರ ಇದು ಅನ್ನಿಸ್ತು. ಆಮೇಲೆ ಒಂದು ಸರ್ತಿ ಏನು ಮಾಡಿದ, ಕೆಲವು ಅಪ್ಸರೆಯರನ್ನೆಲ್ಲ ಕರೆದು ಅವರನ್ನೆಲ್ಲ ಸುತ್ತಮುತ್ತಲು ಇಟ್ಟುಕೊಂಡು ಒಂದು ನದಿಯಲ್ಲಿ ಜಲಕ್ರೀಡೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಂತೆ. ಅಷ್ಟು ಮಾಡುವಾಗ ಅವನನ್ನು ನೋಡಿ ಯಾಕೋ ಇವನಿಗೆ ಸ್ವಲ್ಪ ವಿಪರೀತ ಆಯ್ತಿದ್ದು, ಇಂಥದ್ದೆಲ್ಲ ಮಾಡ್ತಿದ್ದಾನೆ, ಇವನ ಹತ್ರಕ್ಕೆ ಹೋಗಬಾರ್ದು ಅಂತ ಎಲ್ಲ ದೂರ ಹೋದ್ರಂತೆ. ಆವಾಗ ಭಗವಂತ ಖುಷಿಯಾಗಿ ಕೂತ್ಕೊಂಡು, ಅಂದರೆ ಆದ್ರಿಂದಲೇ ಆ ನಾಯಿಗಳು ಇನ್ನೊಂದು ಮತ್ತೊಂದು ಏನಿದೆ, ಆ ಬ್ರಾಹ್ಮಣರನ್ನು ಸ್ವಲ್ಪ ದೂರ ಇಡ್ಲಿಕ್ಕೋಸ್ಕರವಾಗಿ ಮಾಡಿರುವಂಥದ್ದು. ಅದಕ್ಕೆ ಚಿತ್ರದಲ್ಲಿ ಅದನ್ನೆಲ್ಲವನ್ನು ಕೂಡ ಹಾಕ್ತಿರ್ತಾರೆ. ಅಂತೂ ಅದು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅದೆಲ್ಲವೂ ಕೂಡ ಏನು ಅಂದರೆ, ಅದು ವೇದಗಳ ಸ್ವರೂಪ ಅನ್ನುವ ಅರ್ಥದಲ್ಲಿ ಅದರ ಚಿಂತನೆಗಳನ್ನೆಲ್ಲವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಯೋಗಶಾಸ್ತ್ರವನ್ನು ಜಗತ್ತಿಗೆ ಉಪದೇಶ ಮಾಡಿದಂಥ ಒಂದು ಭಗವಂತನ ರೂಪ ಅಂತ ಹೇಳಿದರೆ ಅದು ದತ್ತಾತ್ರೇಯ ಅನ್ನುವಂಥ ಒಂದು ರೂಪ ಪರಮಾತ್ಮನದ್ದು. ಇಂಥ ದತ್ತಾತ್ರೇಯ ಅನ್ನುವಂಥದ್ದು 6ನೇ ಅವತಾರ ಭಗವಂತನದ್ದು ಅಂತ ಹೇಳಿದ್ದಾರೆ. ತತಸ್ಸಪ್ತಮ ಆಕೂತ್ಯಾಂ ರುಚೇರ್ಯಜ್ಞೋಭ್ಯಜಾಯತ. ಇನ್ನು ರುಚಿ ಪ್ರಜಾಪತಿಗಳಿಗೆ ಮುಂದೆ ಆಕೂತಿ ದೇವಿಯಲ್ಲಿ ಅವತಾರವನ್ನು ಮಾಡ್ತಾನೆ ಭಗವಂತ. ಅದು ಯಜ್ಞನಾಮಕನಾಗಿ ಭಗವಂತ ಅವತಾರ ಮಾಡ್ತಾನೆ. ಸ್ವಯಂಭೂ ಮನುಗಳಿಗೆ ಅನುಗ್ರಹವನ್ನು ಮಾಡಿದಂಥ ಒಂದು ರೂಪ. ಆ ರೂಪದ ಬಗ್ಗೆ ನಮಗೆ 8ನೇ ಸ್ಕಂದದಲ್ಲಿ ಆ ವಿಷಯವನ್ನು ಹೇಳ್ತಾರೆ, ಅಲ್ಲೇ ನಿರೂಪಣೆ ಮಾಡೋಣ. ಇನ್ನು ಅಷ್ಟಮೋ ಮೇರುದೇವ್ಯಾಂತು ನಾಭೇರ್ಜಾತ ಉರುಕ್ರಮ ಅಂತ. ಇನ್ನು 8ನೇ ಅವತಾರ ಯಾವುದು ಅಂತ ಹೇಳಿದರೆ, ಮೇರುದೇವಿಯಲ್ಲಿ ನಾಭಿರಾಜನಿಂದಾಗಿ ಅವತಾರ ಮಾಡಿರುವಂತಹದ್ದು ಋಷಭ ಎನ್ನುವಂಥ ಪರಮಾತ್ಮನ ರೂಪ. ಆ ಋಷಭ ನಾಮಕನಾಗಿ ಋಷಭ ಗೀತೆ ಅಂತಲೇ ಪ್ರಸಿದ್ಧವಾಗಿರುವಂತಹದ್ದು. 100 ಜನ ಮಕ್ಕಳನ್ನು, ಭರತ ಮೊದಲಾದಂಥ 100 ಜನ ಮಕ್ಕಳನ್ನು ಪಡೆದಿರುವಂಥ ಒಂದು ದಿವ್ಯವಾದ ರೂಪ ಭಗವಂತನದ್ದು. ಅಂತಹ ರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಅದರ ವಿಷಯ ಋಷಭ ಸೂಕ್ತ ಹೇಳ್ತಾರಲ್ಲ, ಹೌದು, ಋಷಭ ಸೂಕ್ತನೇ ಇದೆ. ಅದು ಪ್ರಾಣದೇವರ ಸೂಕ್ತ. ಋಷಭ ಅಂತ ಹೇಳಿದ್ರೆ ಅಲ್ಲಿ ಪ್ರಾಣದೇವರು ಅಂತ ಅರ್ಥ. ಮುಖ್ಯಾರ್ಥದಲ್ಲಿ ಭಗವಂತ, ಇದು ವೃಷಭ ಅಂತ ಹೇಳಿದರೆ ಪ್ರಾಣದೇವರು ಅಂತ, ಪ್ರಾಣದೇವರ ಸೂಕ್ತ. ಇನ್ನು ಋಷಿಭಿರಿ ಯಾಚಿತೋ ಭೇಜೆ ನವಮಂ ಪಾರ್ಥವಂ ವಪುಹು ದುಗ್ಧವಾಂಶ್ಚೌಷಧೀಹಿ ವಿಪ್ರಾಹ ತೇನಾಯಂಚ ಉಷತ್ತಮಃ. ಇನ್ನೊಂದು 9ನೇ ಅವತಾರ ಯಾವುದು ಅಂದರೆ ಪಾರ್ಥವಂ ವಪುಹು, ಪೃಥು ಚಕ್ರವರ್ತಿಯಲ್ಲಿ ಅವತಾರ ಮಾಡಿದ್ದು. ಅಂದರೆ ಪೃಥುವೆ, ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ ಪೃಥುವೇ ಭಗವಂತನ ಅವತಾರ ಅಂತ. ಪೃಥು ಭಗವಂತನ ಅವತಾರ ಅಲ್ಲ. ಪೃಥು ಅನ್ನೋ ಒಬ್ಬ ಚಕ್ರವರ್ತಿ. ಆ ಚಕ್ರವರ್ತಿಯಲ್ಲಿ ಭಗವಂತನ ಯಾರ್ಯಾರು ಚಕ್ರವರ್ತಿಗಳಿರ್ತಾರೆ ಅವರೆಲ್ಲರಲ್ಲೂ ಕೂಡ ಭಗವಂತನ ಒಂದು ರಾಜರಾಜೇಶ್ವರ ಅಂತ ಒಂದು ರೂಪ ಇದೆ ಪರಮಾತ್ಮನಿಗೆ. ಆ ರೂಪದಿಂದ ಅವರ ಒಳಗೆ ಇರ್ತಾನಂತೆ ಭಗವಂತ. ಅವರ ಒಳಗೆ ಇದ್ದು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ಹೀಗೆ ಅಂತ ಇದನ್ನೆಲ್ಲ ಪದ್ಮಪುರಾಣದ ಕೊಟೇಶನ್ ಕೊಟ್ಟು ಮಧ್ವಾಚಾರ್ಯ ಇದನ್ನು ನಿರೂಪಣೆ ಮಾಡ್ತಾರೆ. ರೂಪಂಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷಾಂತರ ಸಂಪ್ಲವೆ. ಆಮೇಲೆ ಭಗವಂತ ಮತ್ಸ್ಯಾವತಾರವನ್ನು ಪಡೆದಿದ್ದಾನೆ ಪರಮಾತ್ಮ. ಇದು ಅದ್ಭುತವಾದ, ಅದು ಏನಂದರೆ ಅದನ್ನು ಕೂಡ 8ಮ ಸ್ಕಂದದ ಕೊನೆಯಲ್ಲಿ ಅದರ ಬಗ್ಗೆಯೂ ಕೂಡ ನಿರೂಪಣೆ ಮಾಡುತ್ತಾರೆ. ಹೀಗೆ ಸಮುದ್ರದಲ್ಲಿ ಸತ್ಯವ್ರತ ರಾಜನಿಗೆ ಉದ್ಧಾರ ಮಾಡಲಿಕ್ಕೋಸ್ಕರ ಮತ್ಸ್ಯರೂಪದಿಂದ ಬಂದ ಅಂತ 10ನೇ ಅವತಾರ ಇದು. ಸುರಾಸುರಾಣಾಂ ಉದದಿಂ ಅತ್ನತಾಂ ಮಂದರಾಚಲಂ ದದ್ರೆ ಕಮಠರೂಪೇಣ. ಕಮಠರೂಪದಿಂದ ಅಂದರೆ ಈ ಕೂರ್ಮ ರೂಪದಿಂದಾಗಿ ಭಗವಂತ ಈ ದೇವತೆಗಳು ದೈತ್ಯರು ಅಮೃತವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರ ಮಥನವನ್ನು ಮಾಡುವಾಗ ಇಡೀ ಭಾರವನ್ನು ತನ್ನ ಮೈ ಮೇಲೆ ಹೊತ್ತುಕೊಂಡು ಭಗವಂತ ಅಮೃತವನ್ನು ಉಣಬಡಿಸಿದ್ದಾನೆ ದೇವರು. ಅಂಥ ರೂಪ ಕಮಠ ರೂಪ, ಆ ಕೂರ್ಮ ರೂಪ, ಅದು 11ನೇ ರೂಪ ಭಗವಂತನದ್ದು. ಧಾನ್ವಂತರಂ ದ್ವಾದಶಮಂ ತ್ರಯೋದಶಮೇವಚ ಅಂತ. ಆಮೇಲೆ 11 ಆದ ನಂತರ ಮುಂದೆ 12ನೇ ರೂಪ ಯಾವುದು ಅಂತ ಹೇಳಿದರೆ ಧಾನ್ವಂತರ, ಧನ್ವಂತರಿ ನಾಮಕನಾಗಿ ಭಗವಂತ ಅವತಾರವನ್ನು ಮಾಡುತ್ತಾನೆ. ಅದು ಕೂಡ ಅಲ್ಲೇನೇ ಬರುವಂಥದ್ದು, ಸಮುದ್ರ ಮಥನದ ಪ್ರಸಂಗದಲ್ಲೇ ಬರುವುದು. ಆಮೇಲೆ ತ್ರಯೋದಶಮೇವಚ ಇನ್ನೊಂದಿದೆ ಯಾವುದು ಅಂತ ಹೇಳಿದರೆ, ಇದು 12ನೇದ್ದಾದರೆ ಅಮೃತವನ್ನು ವಂಚನೆ ಮಾಡಿ ದೈತ್ಯರು ಸ್ವೀಕಾರ ಮಾಡಿದಾಗ ಆ ದೈತ್ಯರಿಗೆ ವಂಚನೆಯನ್ನು ಮಾಡಿ ದೇವತೆಗಳಿಗೆ ಉಣಬಡಿಸಿದ್ನಲ್ಲ, ನಾರಾಯಣಿ ಅಥವಾ ಮೋಹಿನಿ ಎನ್ನುವಂಥ ಏನು ಭಗವಂತನ ರೂಪ ಇದೆ ಅದು 13ನೇ ರೂಪ ಅಂತ ಹೇಳ್ತಾರೆ. ಚತುರ್ದಶಂ ನಾರಸಿಂಹಂ ಬಿಭ್ರತ್ ದೈತ್ಯೇಂದ್ರ ಮೂರ್ಜಿತಂ, ಇದು 14ನೇದು. ಅಂದರೆ ಚತುರ್ದಶಂ ನಾರಸಿಂಹಂ, ನರಸಿಂಹನಾಗಿ ಪ್ರಹ್ಲಾದನನ್ನು ಉದ್ಧಾರ ಮಾಡಿದಂಥ ರೂಪ ಪರಮಾತ್ಮನದ್ದು. ಪಂಚದಶಂ ವಾಮನಕಂ, ಆಮೇಲೆ ವಾಮನನಾಗಿ ಬಲಿಯ ಮನೆಯಲ್ಲಿ ಭೂಮಿಯನ್ನು ಬೇಡಿದಂಥ ರೂಪ ಪರಮಾತ್ಮನದ್ದು, ಅದು 15ನೇ ಅವತಾರ. ಅವತಾರೇ ಷೋಡಶಮೇ ಯಚ್ಚನ್ ಬ್ರಹ್ಮದ್ರುಹೋ ನೃಪಾನ್
ತ್ರಿಹಿ ಸಪ್ತಕೃತ್ವ ಕುಪಿತಃ ನಿಕ್ಷತ್ರಾಂ ಅಕರೋನ್ಮಹೀಂ ಅಂತ. ಇನ್ನು 16ನೇ ಅವತಾರ ಅಂದರೆ ಪರಶುರಾಮ ಅವತಾರ ಭಗವಂತನದ್ದು. ಪರಶುರಾಮನಾಗಿ ಅವತಾರವನ್ನು ಮಾಡಿದಾಗ ಅನೇಕ ದುಷ್ಟಕ್ಷತ್ರಿಯರು ಬ್ರಾಹ್ಮಣರ ಏನು ಸಂಪತ್ತಿದೆ ಅದನ್ನು ಲೂಟಿ ಮಾಡುವಾಗ ಆ ಬ್ರಾಹ್ಮಣರಿಗೋಸ್ಕರವಾಗಿ ದುಷ್ಟಕ್ಷತ್ರಿಯರ ಸಂಹಾರವನ್ನು ಮಾಡಿ ಭಗವಂತ ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಜಾಗವನ್ನು ಕೊಟ್ಟಿದ್ದಾನೆ. ಇವತ್ತೇನು ನಾವು ಉಡುಪಿಯ ಪ್ರಾಂತ್ಯ ಅಂತ ಹೇಳ್ತೇವೆ, ಸಮುದ್ರ ಇದಲ್ವಾ, ಆ ಸಮುದ್ರದ ಜಾಗದಲ್ಲಿ ಸಮುದ್ರವನ್ನು ಹಿಂದೆ ಸರಿಸಿ ಆ ಜಾಗವನ್ನೆಲ್ಲ ಬ್ರಾಹ್ಮಣರಿಗೆ ಕೊಡ್ತೇನೆ ಅಂತ ಬ್ರಾಹ್ಮಣರಿಗೆ ಕೊಟ್ಟ ಒಂದು ಜಾಗ ಅದು. ಆದ್ದರಿಂದ ಆ ಕ್ಷೇತ್ರವೆಲ್ಲವೂ ಕೂಡ ನಾವೆಲ್ಲ ಇಲ್ಲಿ ಸಂಕಲ್ಪ ಮಾಡುವಾಗ ರಾಮಕ್ಷೇತ್ರ ಬೌದ್ಧಾವತಾರೆ ರಾಮಕ್ಷೇತ್ರ ಅಂತ ಹೇಳ್ತೀವಿ. ನೀವು ಘಟ್ಟದಿಂದ ಕೆಳಗೆ ಹೋದರೆ ಉಡುಪಿ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿ ರಾಮಕ್ಷೇತ್ರ ಅಲ್ಲ, ಪರಶುರಾಮ ಕ್ಷೇತ್ರ ಅಂತ ಹೇಳಬೇಕಲ್ಲಿ. ಯಾಕೆಂದ್ರೆ ಅದೆಲ್ಲ ಕೊಟ್ಟದ್ದು ಪರಶುರಾಮ ನಿರ್ಮಾಣ ಮಾಡಿದಂಥ ಕ್ಷೇತ್ರ ಅದು ಅಂತ. ಆ ಅರ್ಥದಲ್ಲಿ ಸಂಕಲ್ಪವನ್ನು ಮಾಡುವಾಗ ಬದಲಾವಣೆ ಮಾಡಿಕೊಳ್ಬೇಕಲ್ಲಿ, ಈ ಅರ್ಥದಲ್ಲಿ ಹಾಗೆ ಪರಶುರಾಮ ದೇವರು ಎಲ್ಲರನ್ನ ಸಂಹಾರ ಮಾಡಿ, ಆ ಸಂಹಾರ ಮಾಡೋದಕ್ಕೂ ಕೂಡ ಕೆಲವೆಲ್ಲ ನಿಯಮ ಇಟ್ಟುಕೊಂಡಿದ್ದಂತೆ ಭಗವಂತ. ದುಷ್ಟಕ್ಷತ್ರಿಯರ ಸಂಹಾರ ಅಂತ 21 ಬಾರಿ ಭೂಮಂಡಲ ಸಂಚಾರ ಮಾಡ್ತಾನೆ ದೇವರು. ಈ ಇವನಿದ್ದಾನಲ್ಲ ದಶರಥ ಮಹಾರಾಜ ಇದ್ದಾನೆ. ದಶರಥ ಮಹಾರಾಜನಿಗಾಗುವಾಗ ಅವನಿಗೆ ಒಟ್ಟು ಎಷ್ಟು ಜನ ಹೆಂಡಂದ್ರು ಅಂದರೆ ನಮಗೆ ಗೊತ್ತಿರೋದು 3 ಜನ ಅಂತ. ನಿಜವಾಗ್ಲೂ ಅವನಿಗೆ 350 ಜನ ಹೆಂಡಂದ್ರು ಅವನಿಗೆ. ರಾಜಾನೋ ಬಹುವಲ್ಲಭಾಹ ಅಂತ ಹೇಳ್ತಾರೆ. ರಾಜರಿಗೆಲ್ಲ ಆಗೆಲ್ಲ ಬೇಕಾದಷ್ಟು ಮದುವೆ ಮಾಡಿಕೊಳ್ಳಿಕ್ಕೆ ನಿಯಮ ಇತ್ತು. ಆದರೆ ಇವನಿಗೆ 3 ಜನ ಪಟ್ಟದರಸಿಯರಾದರೂ ಕೂಡ 350 ಮದುವೆ ಮಾಡ್ಕೊಂಡಿದ್ದಂತೆ. ಯಾಕೆ ಅಂತ ಹೇಳಿದರೆ ಈ ಪರಶುರಾಮ ದೇವರು ಇದ್ರಲ್ಲ, ಪರಶುರಾಮ ದೇವರು ಏನು ಮಾಡಿದ್ರಂತೆ, ಎಲ್ಲೆಲ್ಲಿ ಕ್ಷತ್ರಿಯರಿದ್ದಾರೋ ಅವ್ರನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ಹೊರಟಿದ್ರು. ಆದರೆ ಪರಶುರಾಮ ದೇವರು ಈ ಸಂಕಲ್ಪ ಮಾಡುವಾಗ ಒಂದು ಸಂಕಲ್ಪದಲ್ಲಿ ಒಂದು ಸೇರಿಸಿದ್ರಂತೆ. ಏನನ್ನು ಸೇರಿಸಿದ್ರು ಅಂತಂದರೆ, ನಾನು ಹೋಗುವಾಗ ಎಲ್ಲಿಯಾದರೂ ಕ್ಷತ್ರಿಯರು ಸಿಕ್ಕರೆ ಅವರು ಸಂಹಾರ ಮಾಡ್ತೇನೆ. ಅಕಸ್ಮಾತ್ ಏನಾದರೂ ಆ ರಾಜ ಕಲ್ಯಾಣ ಮಂಟಪದಲ್ಲಿ ನಿಂತುಕೊಂಡು ಒಂದು ಕಲ್ಯಾಣ ಮದುವೆ ಮಾಡ್ಕೊಳ್ತಾ ಇದ್ರೆ ಅವನಿಗೇನು ಮಾಡಲ್ಲ ಅಂತ ಒಂದು ಸಂಕಲ್ಪ ಮಾಡಿದ್ರಂತೆ. ಅದಕ್ಕೇನಾಗಿಬಿಡ್ತಿತ್ತು, ಈ ಪರಶುರಾಮ ದೇವರು ಭೂಲೋಕ ಸಂಚಾರ ಮಾಡಿಕೊಂಡು ಅಯೋಧ್ಯ ಕಡೆಗೆ ಬರ್ತಾ ಇದ್ದಾಗೆಲ್ಲ ಏನಾಗಿಬಿಡ್ತಿತ್ತಂತೆ, ಅಲ್ಲೆಲ್ಲೋ ಇದ್ದಾರೆ ಪರಶುರಾಮ ದೇವರು ಅಂತ ಗೊತ್ತಾದ ಕೂಡಲೇ ಎಲ್ಲೋ ಇದ್ದು ಒಂದು ಕನ್ಯೆಯನ್ನು ತಡ್ಕೊಂಡು ಹಿಡ್ಕೊಂಡ್ಬಂದ್ಬಿಡೋದು, ಅವ್ರನ್ನ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೊಂಡ್ಬಿಡೋದು ಇವನು ದಶರಥ. ಆದ್ದರಿಂದ ಏನಾಗ್ತಿತ್ತಂತೆ 350 ಜನ ಮದುವೆ ಅಲ್ಲ. ಅವರು ಸಂಚಾರ ಮಾಡಿದ್ದು ಭೂಲೋಕ ಸಂಚಾರ ಮಾಡಿದ್ದು 21 ಸರ್ತಿ, ಆದರೆ ಇವನು ಮದುವೆ ಮಾಡಿಕೊಂಡದ್ದು 350. ಮತ್ತು ಅಷ್ಟ್ಯಾಕಾಯಿತು ಅಂದರೆ ಬಹುಶಃ ಏನಾಗ್ತಿತ್ತಂತೆ, ಎಷ್ಟೋ ಸರ್ತಿ ಪರಶುರಾಮ ದೇವರು ಬರದೇ ಇದ್ದರೂ ಕೂಡ ಪರಶುರಾಮ ದೇವರು ಬಂದರು ಅಂತ ಗುಲ್ಲೆ ಬಿಸಿಬಿಡ್ತಿದ್ರು, ಇವನು ಕನ್ಯೆ ಹಿಡ್ಕೊಂಡು ಬಂದ್ಬಿಡ್ತಿದ್ರು. ಹಾಗಾಗಿ ಒಂದೊಂದು ಮದುವೆ ಆಗಿಬಿಡ್ತಿತ್ತಂತ ಅವನಿಗೆ. ಇದೆಲ್ಲ ಇತ್ತು ಪರಶುರಾಮ ದೇವರ ಲೀಲೆಗಳಿವೆಲ್ಲವೂ ಕೂಡ ಹಾಗೆ ಅಂಥ ಒಂದು ಪರಶುರಾಮ. ಆಮೇಲೆ ತತಃಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಅಂತ ಇನ್ನು ವೇದ ವೃಕ್ಷಗಳನ್ನೆಲ್ಲವನ್ನು ಕೂಡ ವಿಭಾಗ ಮಾಡಿ ಅದನ್ನು ಸರಿಯಾಗಿ ಜಗತ್ತಿಗೆ ಜ್ಞಾನದ ರಾಶಿಯನ್ನು ಹಂಚಿದಂಥ ಮಹಾತ್ಮರು. ಅದು 17ನೇ ಅವತಾರ ಸತ್ಯವತೀ ದೇವಿಯಲ್ಲಿ ಪರಾಶರರಲ್ಲಿ ಅವತಾರ ಮಾಡಿರುವಂತಹದ್ದು ಅಂತ ಮೊನ್ನೆ ಹೇಳಿದೆ. ಹಾಗಾಗಿ ಅಂಥ ಒಂದು ಭಗವಂತನ ಅವತಾರ ಅದು ವ್ಯಾಸಾವತಾರ ಅಂತ ಹೇಳ್ತಾರೆ, 17ನೇ ಅವತಾರ ಅಂತ. ಆಮೇಲೆ ನರದೇವತ್ವ ಮಾಪನ್ನ ಸುರಕಾರ್ಯ ಚಿಕೀರ್ಷಯ. ಇನ್ನು 18ನೇ ಅವತಾರ ಯಾವುದು ಅಂದರೆ ಅದು ಶ್ರೀರಾಮ ಎನ್ನುವಂಥ ಭಗವಂತನ ಅವತಾರ. ಇಲ್ಲಿ ಮಧ್ವಾಚಾರ್ಯರು ವಿಶೇಷವಾಗಿ ಒಂದು ತಾತ್ಪರ್ಯವನ್ನು ಬರೀತಾರೆ. ಯದ್ಯಪಿ 17ನೇ ಅವತಾರ ವೇದವ್ಯಾಸ ದೇವರು, 18ನೇ ಅವತಾರ ರಾಮ ಅಂತ. ರಾಮನ ಅವತಾರ ಆಗಿದ್ದು ಯಾವಾಗ ಹೇಳ್ರಿ? ತ್ರೇತಾಯುಗದಲ್ಲಿ, 24ನೇ ತ್ರೇತಾಯುಗದಲ್ಲಿ. ಆದರೆ ಈ ವೇದವ್ಯಾಸ ದೇವರ ಅವತಾರ ಆಗಿದ್ದು ಯಾವಾಗ ಅಂದರೆ ದ್ವಾಪರ ಯುಗದಲ್ಲಿ, ಅದು 28ನೇ ದ್ವಾಪರದಲ್ಲಿ. ಹಾಗಾಗಿ ಮೊದಲು ರಾಮಾವತಾರವನ್ನು ಹೇಳಿ ಆಮೇಲೆ ವ್ಯಾಸಾವತಾರದ ವರ್ಣನೆ ಮಾಡಬೇಕು. ಅಂದರೆ 17 ರಾಮ ಅಂತ ಹೇಳಿ 18 ವೇದವ್ಯಾಸ ಅವತಾರ ಅಂತ ಭಾಗವತ ಹೇಳಬೇಕು. ಆದರೆ ಭಾಗವತ ಹಾಗೆ ಹೇಳಲಿಲ್ಲ. ತತ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್. ಅಂದರೆ ಸಪ್ತದಶೆ ಅಂದರೆ 17ನೇ ಅವತಾರ ವೇದವ್ಯಾಸ ದೇವರು, 18ನೇ ಅವತಾರ ಯಾವುದು ಅಂತ ಹೇಳಿದರೆ ಭಗವಂತನ ರಾಮಾವತಾರ ಅಂತ ಹೇಳಿದರು. ಈ ವ್ಯತ್ಯಾಸ ಯಾಕೆ ಮಾಡಿದರು? ಮೊದಲು ಹೇಳಬೇಕಾದ್ದು ರಾಮಾವತಾರ ಅಲ್ವಾ ಅಂತ ಹೇಳಿದರೆ ಹೌದು, ಆದರೆ ರಾಮಾವತಾರ ಆಗೋಕ್ಕಿಂತ ಮೊದಲು ಕೂಡ ವೇದವ್ಯಾಸ ದೇವರ ಅವತಾರ ಆಗಿದೆ ಅಂತ ಹೇಳ್ತಾರೆ. ವೇದವ್ಯಾಸ ದೇವರ ಅವತಾರ ಇದೇ 28ನೇ ದ್ವಾಪರದಲ್ಲಿ ಮೊದಲಾದದ್ದಲ್ಲ. ಮತ್ತೇನು ಅಂತ ಹೇಳಿದರೆ ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಷು ಜನ್ಮನಿ ವ್ಯಾಸೋ ಬಹುಷು ಜಗ್ನಿವಾನ್ ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಯುಗೆ ಕೃಷ್ಣ ಸತ್ಯವತ್ಯಾಂ ಪರಾಶರಾತ್. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಂದರೆ ತೃತೀಯೆ ಅಂತ ಹೇಳಿದರೆ ಈ ಕಲಿಯುಗ ಈಗ ನಡೀತಾ ಇರೋದು ಯಾವುದು ಅಂದರೆ 28ನೇ ಕಲಿಯುಗ ಎನ್ನುವಂಥದ್ದು ನಡೀತಾ ಇದೆ ಈಗ ಕಲಿಯುಗ. ಆ 28ನೇ ಕಲಿಯುಗ ಈಗ ನಡೀತಿದ್ರೆ ಹಾಗಾದರೆ 3ನೇ ಕಲಿಯುಗ ಆರಂಭ ಆಗಿತ್ತಲ್ಲ, ಮೊದಲೊಮ್ಮೆ ಆಗಿತ್ತು 3ನೇ ಆ 3ನೇ ಕಲಿಯುಗ ಆರಂಭ ಆಗುವಾಗ 3ನೇ ದ್ವಾಪರ ಇದೆ ಅಲ್ವಾ,
ಮೂರನೇ ದ್ವಾಪರದಲ್ಲೂ ಕೂಡ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ತೃತೀಯೆ, ಆಮೇಲೆ ಸಪ್ತಮೆ 7ನೇ ದ್ವಾಪರದಲ್ಲೂ ಅವತಾರ ಮಾಡಿದ್ದಾರೆ. ಷೋಡಶೆ 16ನೇ ದ್ವಾಪರದಲ್ಲೂ ಅವತಾರ ಮಾಡಿದ್ದಾರೆ. ಪಂಚವಿಂಶಕ್ಕೆ ಅಂದರೆ 25ನೇ ದ್ವಾಪರದಲ್ಲಿ ಅವತಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಷ್ಟಾವಿಂಶೆ ಯುಗೇ ಕೃಷ್ಣ, ಅಷ್ಟಾವಿಂಶೆ ಅಂದರೆ 28ನೇ ದ್ವಾಪರದಲ್ಲೂ ಕೂಡ ಅವತಾರವನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ಹಾಗಾದರೆ 24ನೇ ದ್ವಾಪರದಲ್ಲಿ ರಾಮ ಅವತಾರ ಮಾಡಿದರೆ, 24ನೇ ತ್ರೇತೆಯಲ್ಲಿ ರಾಮ ಅವತಾರ ಮಾಡಿದರೆ, 3ನೇ ದ್ವಾಪರದಲ್ಲೇನೆ ವೇದವ್ಯಾಸ ದೇವರ ಅವತಾರವನ್ನು ಮಾಡಿದ್ರು. ಆದ್ದರಿಂದಾಗಿ ವೇದವ್ಯಾಸ ದೇವರ ಅವತಾರ ರಾಮಾವತಾರಕ್ಕಿಂತಲೂ ಕೂಡ ಪೂರ್ವದಲ್ಲೂ ಕೂಡ ಇತ್ತು ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ಮೊದಲಿಗೆ ವೇದವ್ಯಾಸರನ್ನು ಹೇಳಿ ಆಮೇಲೆ ರಾಮಾವತಾರದ ವರ್ಣನೆಯನ್ನು ಮಾಡುತ್ತಿದ್ದಾರೆ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಮಧ್ವಾಚಾರ್ಯ ಇಲ್ಲಿ ನಿರೂಪಣೆಯನ್ನು ಮಾಡುತ್ತಾರೆ. ಆಮೇಲೆ ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾವಿತಿ ಭುವೋ. ಆಮೇಲೆ 19ನೇ ಅವತಾರ ಭಗವಂತನದ್ದು, ಯದುವಂಶದಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡ್ತಾನೆ ಪರಮಾತ್ಮ. ಅದೇ ರೀತಿಯಲ್ಲಿ ಇನ್ನೊಂದು ಅಂತ ಹೇಳಿದರೆ ಬಲರಾಮನಾಗಿ, ಅವನಲ್ಲಿ ಶ್ವೇತಕೇಶ ಅನ್ನುವಂಥ ಆವೇಶ ಭಗವಂತನದ್ದು. ಆಮೇಲೆ ತತಕ್ಕಲವು ಸಂಪ್ರವೃತ್ತೆ ಸಮೋಹಾಯ ಸುರದ್ವಿಷಾಂ. ಇನ್ನು ದ್ವಾಪರ ಮತ್ತು ಕಲಿಯುಗದ ಸಂಧಿಕಾಲ, ಆ ಸಂಧಿಕಾಲದಲ್ಲಾಗುವಾಗ ಗಯಾ ಪ್ರದೇಶದಲ್ಲಿ ಶ್ರೀಹರಿ ಭಗವಂತ ಬುದ್ಧ ರೂಪನಾಗಿ, ಬುದ್ಧ ಅನ್ನುವಂಥ ಹೆಸರಿನಿಂದಾಗಿ ಭಗವಂತ ಅವತಾರವನ್ನು ಮಾಡುತ್ತಾನೆ. ಈ ಬುದ್ಧಾವತಾರ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಶಾಸ್ತ್ರದಲ್ಲಿ ವಿಸ್ತಾರ ಸಿಗೋದಿಲ್ಲ ಅವನ ಅವತಾರದ ಬಗ್ಗೆ. ಯಾಕೆ ಅಂದರೆ ಅದು ಮೋಹಕವಾದ ಅವತಾರ ಅನ್ನುವ ಹಿನ್ನೆಲೆಯಲ್ಲಿ ಹೆಚ್ಚು ವರ್ಣನೆ ಮಾಡೋದಿಲ್ಲ. ಈ ಬುದ್ಧಾವತಾರ ಇದೆಲ್ಲ ಮೋಹಕ. ಅಂದರೆ ಕೆಲವು ದೈತ್ಯರಿದ್ದರು, ಆ ದೈತ್ಯರೆಲ್ಲರೂ ಕೂಡ ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ರು. ಮೋಕ್ಷಕ್ಕೆ ಹೋಗಬೇಕು ಅಂತ ಅಂದುಕೊಂಡ ದೈತ್ಯರನ್ನು ಅಧಪಾತ ಮಾಡಲಿಕ್ಕೋಸ್ಕರ ಭಗವಂತ ಏನು ಮಾಡ್ತಾ ಇದ್ದ ಅಂದರೆ ಅದಕ್ಕೆ ಬುದ್ಧನಾಗಿ ಅವತಾರ ಮಾಡಿದಂತೆ. ಬುದ್ಧನಾಗಿ ಜಿನಸುತನಾಗಿ ಅವತಾರ ಮಾಡಿದ. ಅವನ ಅವತಾರ ಮಾಡಿದ ಕೂಡಲೇ ಸಣ್ಣ ಕೂಸು ಹುಟ್ಟಿದ ದಿವಸವೇನೆ ಮಾತಾಡ್ಲಿಕ್ಕೆ ಶುರು ಮಾಡಿದಂತೆ ದೇವರು. ಅವರಿಗೆ ಸುತ್ತಮುತ್ತಲಿದ್ದ ದೈತ್ಯರಿಗೆಲ್ಲ ಆಶ್ಚರ್ಯ ಆಯ್ತು, ಏನಿದು ಮಾತಾಡಿದ ಕೂಸು, ಹುಟ್ಟಿದ ಕೂಸು ಮಾತಾಡ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರು. ಆ ಮಾತಾಡ್ತಾ ಮಾತಾಡ್ತಾ ಹೇಳಿದಂತೆ ಭಗವಂತ ನಾನೇ ದೇವರು ಅಂತ ಹೇಳಿದ್ದಂತೆ. ನೀನು ದೇವರು ಅಂತ ಹೇಗೆ ನಂಬೋದು ನಾವು ಅಂತ ಕೇಳಿದ್ರಂತೆ. ಕೆಲವರೆಲ್ಲರೂ ಕೂಡ ಏನು ಮಾಡ್ತಿದ್ರು ಅಂದರೆ ಅವರೆಲ್ಲ ವೇದಾಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ಅಯೋಗ್ಯರೆಲ್ಲ ವೇದಾಧ್ಯಯನ ಮಾಡಬಾರ್ದು, ಅದಕ್ಕೆ ಅವರಿಂದ ವೇದವನ್ನು ಕಸಗೊಳ್ಳಿಕ್ಕೋಸ್ಕರವಾಗಿ ಭಗವಂತ ಹೀಗೆ ಮಾಡ್ತಾನಂತೆ ದೇವರು. ಅದಕ್ಕೆ ಅವರು ವೇದಾಧ್ಯಯನ ಮಾಡ್ತಿದ್ರು, ವೇದಾಧ್ಯಯನ ಮಾಡಬೇಡ ಅಂತ ನಿಲ್ಲಿಸಿದ್ರಂತ ಅವರಿಂದ. ಅದಕ್ಕೆ ನಿಲ್ಲಿಸ್ಲಿಕ್ಕೆ ಏನು ಮಾಡಿದ ಅಂದರೆ ನಾನೇ ದೇವರು ಅಂತಂದ. ಹೇಗೆ ನಂಬೋದು ಅಂದರು. ಅದಕ್ಕೆ ಇದ್ದಕ್ಕಿದ್ದಾಗಿ ಎದ್ದು ಕೂತ್ಕೊಂಡ್ಬಿಟ್ನಂತೆ. ಹುಟ್ಟಿದ ಕೂಸೆಯಲ್ಲಿ ಅದು ಎದ್ದು ಕೂಡ್ತದ, ಇವ್ರು ಕೂತ. ಇನ್ನೂ ಆಶ್ಚರ್ಯ ಆಯ್ತು ಅವರಿಗೆ. ನೀವು ಯಾರನ್ನ ದೇವತೆಗಳು ಅಂತ ತಿಳಿದಿದ್ದೀರಿ ಅವ್ರನ್ನೆಲ್ಲ ಹೋರಾಟ ಮಾಡಿ ನಾನು ಗೆಲ್ತೀನಿ ಬೇಕಾದ್ರೆ ನೋಡಿ ಅಂತಂದ. ಅದಕ್ಕೆ ನೋಡೋಣ ಹಾಗಾದರೆ ಎಲ್ಲ ದೇವತೆಗಳನ್ನು ಕರೆಸಿದ್ರಂತೆ. ದೇವತೆಗಳ ಜೊತೆಗೆ ಸಣ್ಣ ಕೂಸು ಹೋರಾಟ ಮಾಡಿತ್ತು, ಯುದ್ಧದಲ್ಲಿ ಗೆದ್ದು ಬಿಡ್ತಂತೆ. ಆಗ ಎಲ್ಲರೂ ಅಂದ್ಕೊಂಡ್ರು ಅದ್ಭುತ, ಇವನೇ ದೇವರು ಅಂತ ಹೇಳಿದ್ರು ಎಲ್ಲರೂ ಕೂಡ, ದೈತ್ಯರೆಲ್ಲರೂ ಕೂಡ. ಆ ದೈತ್ಯರಿಗೆ ನಾನು ಹೇಳಿದ್ದನ್ನು ನಾನು ಉಪದೇಶ ಮಾಡ್ತೀನಿ ಕೇಳ್ರಿ. ಏನು? ವೇದಾಹ ಅಪ್ರಮಾಣಂ ಅಂದ ಭಗವಂತ. ವೇದಾಹ ಅಪ್ರಮಾಣ, ವೇದಗಳು ಯಾವುದು ಪ್ರಮಾಣ ಅಲ್ಲ, ಅದನ್ನು ನಂಬೇಡ್ರಿ ಅಂತ ಹೇಳಿದ. ಇದೇನಿದು ವಿಚಿತ್ರ ಅಂತ ಅನ್ನಿಸ್ತು. ಹೌದಾ, ಸರಿ ಆಯ್ತು, ನೀನು ದೇವರು ಹೇಳಿದ್ದೆ, ಆದ್ದರಿಂದ ನೀನು ಹೇಳಿದಂತೆ ಕೇಳ್ತೇವೆ ಅಂತ. ವೇದಾಹ ಅಪ್ರಮಾಣಂ. ಆವತ್ತಿನಿಂದ ಬೌದ್ಧರೆಲ್ಲರೂ ಕೂಡ, ಬುದ್ಧನ ಅನುಯಾಯಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವೈದಿಕ ಪಂಥವನ್ನು ಬಿಟ್ಟರು. ಅವರೆಲ್ಲರೂ ಕೂಡ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, ಬೌದ್ಧರು ಅಂದ ಕೂಡಲೇ ಅವರು ಹಿಂದೂಗಳಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹಿಂದೂಗಳಲ್ಲಿ ಎರಡು, ವೈದಿಕ ಹಿಂದೂಗಳು, ಅವೈದಿಕ ಹಿಂದೂಗಳು ಅಂತ. ಅವರು ಹಿಂದೂಗಳೇನೆ, ಬೌದ್ಧರು ಕೂಡ ಹಿಂದೂಗಳೇ, ಆದರೆ ಹಿಂದೂಗಳು ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಮೊದಲು ಹಿಂದೂಗಳೇ ಆಗಿದ್ದರು, ಆದರೆ ಅವರನ್ನು ಬುದ್ಧಾವತಾರದ ನಂತರ ಭಗವಂತ ವೇದಾಧ್ಯಯನದಿಂದ ಬಾಹಿರರು ನೀವು ಅಂತ ಮಾಡಿದ ಪರಮಾತ್ಮ. ದೈತ್ಯರಿಗೆಲ್ಲ ಮೋಕ್ಷ ಸಿಗಬಾರದು, ಅದಕ್ಕೋಸ್ಕರ ಮಾಡಿದ ದೇವರು. ಹಾಗಾಗಿ ಅವರೆಲ್ಲರೂ ಕೂಡ ವೇದಾಧ್ಯಯನವನ್ನು ಬಿಟ್ಟರು. ದೇವತೆಗಳು ಬಂದು ಕೇಳ್ತಾರೆ, ಅಲ್ಲೋ ದೇವರೇ, ನೀನು ಹೇಳಿದ ಉಪದೇಶ ವೇದಾಹ ಅಪ್ರಮಾಣಂ ಅಂದೆಲ್ಲ, ನಾವೇನು ತಿಳ್ಕೊಡ್ಬೇಕು ನಿನ್ನ ಉಪದೇಶಕ್ಕೆ ಅಂತಂದು. ನಿಮಗೂ ಉಪದೇಶ ಮಾಡ್ತೀನಿ ಬರ್ರಿ ಅಂದ. ಏನು? ವೇದಾಹ ಅಪ್ರಮಾಣಂ ಅಂದ ಭಗವಂತ. ಅಲ್ಲೋ ಮತ್ತು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಬಂತು? ಇಲ್ಲ, ನಿಮಗೆ ಬೇರೆನೇ ಅರ್ಥ ಹೇಳ್ತೀನಿ ಕೇಳು. ಏನು ಅಂದರೆ ವೇದಾಹ ವೇದಗಳು, ಅಪ್ರಮಾಣಂ ಅಂದರೆ ಅಕಾರವಾಚ್ಯನಾದ ಭಗವಂತನ ವಿಷಯದಲ್ಲಿ ಪ್ರಮಾಣಂ ವೇದವೇ ಪ್ರಮಾಣ ಅಂತ ಅರ್ಥವನ್ನು ಹೇಳಿದಂತೆ ಭಗವಂತ. ಹೀಗೆ ಅರ್ಥವನ್ನು ಹೇಳಿದ ನಂತರ ಓ ಹೌದಾ ಅಂತ ಸಂತೋಷದಿಂದಾಗಿ ದೇವತೆಗಳೆಲ್ಲರೂ ಕೂಡ ವೇದಾಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ಈ ದೈತ್ಯರೆಲ್ಲರೂ ಕೂಡ ವೇದಾಧ್ಯಯನವನ್ನು ಬಿಡಲಿಕ್ಕೆ ಶುರು ಮಾಡಿದರು. ಹೀಗೆ ಇಂಥ ಒಂದು ಅವತಾರ ಭಗವಂತನದ್ದು. ಇದು ಬುದ್ಧಾವತಾರ ಅಂತ ಕರೀತಾರೆ. ಇಂಥ ಬುದ್ಧಾವತಾರ ಇದು ದ್ವಾಪರ ಮತ್ತು ಕಲಿ ಎರಡರದ್ದು ಕೂಡ ತತಕ್ಕಲವು ಸಂಪ್ರವೃತ್ತಿ ಅಂದರೆ ಸಮ್ಮಿಶ್ರ ಪ್ರವೃತ್ತವು ಅಂತ ಅರ್ಥ. ಎರಡೂ ಸಮ್ಮಿಶ್ರವಾಗಿರುವ ಕಾಲದಲ್ಲಿ, ಯಾಕೆಂದರೆ ಕಲಿಯುಗದಲ್ಲಿ ಅವತಾರ ಇಲ್ಲ ಭಗವಂತನಿಗೆ. ಆ ಅರ್ಥದಲ್ಲಿ
ಪರಮಾತ್ಮ ಅವತಾರವನ್ನು ಮಾಡಿದ ಅಂತ. ಆಮೇಲೆ ಅಥಾಸೌ ಯುಗ ಸಂಧ್ಯಾಯಾಮ್ ದಸ್ಯುಪ್ರಾಯೇಶು ರಾಜಸು, ಇನ್ನು ಕಲಿಯುಗ ಮುಗಿದು ಇನ್ನು ಕೃತಯುಗ ಆರಂಭ ಆಗಬೇಕು ಅನ್ನುವಾಗ ಸಂಧಿಕಾಲ ಬರ್ತದೆ. ಆ ಸಂಧಿಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಧರ್ಮ ಎನ್ನುವಂಥದ್ದು ತಾಂಡವ ಆಡುವ ಕಾಲದಲ್ಲಿ ಆಗುವಾಗ ಭಗವಂತನಾಗಬೇಕಾದ್ರೆ ಕಲಿಯುಗ ಕೃತಯುಗಗಳ ಸಂಧಿಕಾಲದಲ್ಲಿ ಪ್ರಜೆಗಳೆಲ್ಲರೂ ಕೂಡ ದರೋಡೆ ಮಾಡಿ ಲೂಟಿ ಮಾಡಿ ಏನೇನೋ ಮಾಡ್ತಾ ಇರುವಾಗ ಜಗದ್ರಕ್ಷಕನಾಗಿ ಧರ್ಮ ಪಾಲನೆಯನ್ನು ಮಾಡಬೇಕು ಅಂತ ಪರಮಾತ್ಮ ವಿಷ್ಣು ಯಶ ಎನ್ನುವಂಥ ಬ್ರಾಹ್ಮಣನ ಮಗನಾಗಿ ಕಲ್ಕಿ ಎನ್ನುವಂಥ ಅವತಾರವನ್ನು ಮಾಡುತ್ತಾನೆ. ಇದು 22ನೇ ಅವತಾರ ಭಗವಂತನದ್ದು ಅಂತ ಇಷ್ಟು ಭಾಗವತದಲ್ಲಿ ಸಂಕ್ಷೇಪವಾಗಿ ಕೆಲವು ಕಡೆ ವಿಸ್ತಾರವಾಗಿ ಭಗವಂತನ ಅವತಾರಗಳನ್ನು ನಿರೂಪಣೆ ಮಾಡಿದ್ದೇವೆ. ಇಂಥ ಅವತಾರಗಳ ಬಗ್ಗೆ ನಿಮಗೆ ನಾನು ಉಪದೇಶವನ್ನು ಮಾಡುತ್ತೇನೆ. ಇದು ಶುಕಾಚಾರ್ಯ ಹೇಳಿರುವಂಥ ಭಾಗವತ ಅಂತ ಇಷ್ಟನ್ನು ಕೂಡ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದರಂತೆ. ಮುಂದೆ ಈ ಭಾಗವತ ಎನ್ನುವಂತಹದ್ದು ಹೇಗೆ ಲೋಕದಲ್ಲಿ ಬಂತು, ಪರೀಕ್ಷಿತನಿಗೆ ಅದನ್ನು ಕೇಳುವ ಯೋಗ ಹೇಗೆ ಬಂತು, ಈ ಎಲ್ಲ ವಿಚಾರಗಳನ್ನು ಕೂಡ ಮುಂದೆ ನಿರೂಪಣೆ ಮಾಡುತ್ತಾರೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾರೆ. ಕೃಷ್ಣ ಅರ್ಪಣ.